ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬದುಕು ಅನ್ನೋದು ಒಂಥರ ಮ್ಯಾಜಿಕ್ ಅಲ್ವಾ? ನಾವು ಅಂದುಕೊಂಡಿದ್ದು ಒಂದಾದರೆ ನಡೆಯೋದೇ ಇನ್ನೊಂದು. ತಂದೆಯ ಒತ್ತಾಯಕ್ಕಾಗಿ ಅಂದು ಬ್ಯೂಟಿಷಿಯನ್ ಕೋರ್ಸ್ ಸೇರಿದ ಆ ಯುವತಿಗೆ ಗೊತ್ತಿರಲಿಲ್ಲ ಮುಂದೆ ಅದೇ ಅವಳ ಸ್ವಾವಲಂಬಿ ಬದುಕಿಗೆ ಆಧಾರವಾಗುತ್ತೆ ಅಂತ. ಹಾಗೆಯೇ ಇತ್ತ ಒಂದು ಪುಟ್ಟ ಅಂಗಡಿಯಲ್ಲಿ ಸಲೂನ್ ಶುರು ಮಾಡಿದ್ದ ಆ ಯುವಕನಿಗೂ ಗೊತ್ತಿರಲಿಲ್ಲ ತಾನೊಂದು ದಿನ ಇಷ್ಟೊಂದು ದೊಡ್ಡ ಸಲೂನ್ ಮಾಲೀಕನಾಗ್ತೀನಿ ಅಂತ. ಇವರಿಬ್ಬರ ಕನಸುಗಳು ಒಂದಾಗಿ ಇಂದು ಗಂಡ ಹೆಂಡತಿ ಇಬ್ಬರು ತಮ್ಮದೇ ಆದ ಬೃಹತ್ ಸಲೂನ್ ಮತ್ತು ಪಾರ್ಲರ್ ನಡೆಸುತ್ತಿದ್ದಾರೆ. ಶ್ರಮ, ಪ್ರೀತಿ ಮತ್ತು ಬೆಂಬಲ ಬೆರೆತ ಇವರ ಸುಂದರ ಯಶೋಗಾಥೆಯನ್ನ ಕೇಳೋಣ ಬನ್ನಿ. ಇವತ್ತಿನ ಈ ಸಂದರ್ಶನಕ್ಕಾಗಿ ನಾನು ಬಂದಿರುವಂತಹ ಸ್ಥಳ ಬ್ರಹ್ಮಾವರದ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಮ್ಯಾಗ್ನಸ್ ಆರ್ಕೇಡ್ ಕಾಂಪ್ಲೆಕ್ಸ್ನ ಫಸ್ಟ್ ಫ್ಲೋರ್ನಲ್ಲಿರುವಂತಹ ಯುವರ್ ಲೈಕ್ ಮೇಕಪ್ ಸ್ಟುಡಿಯೋಗೆ. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ಬಹುದಾ? ನನ್ನ ಹೆಸರು ವಿನಯ ಅಂತ. ಇವರು ನಮ್ಮ ಹಸ್ಬೆಂಡ್ ಕರುಣಾಕರ್ ಭಟ್. ನನಗೆ ಒಬ್ಳು ಮಗಳು, ಸೆಕೆಂಡ್ PUC ಮುಗಿಸಿದ್ದಾರೆ. ನಮ್ದು ಊರು ಮೂಡುಬಿದ್ರಿ ಹತ್ರ ನಿಟ್ಟೋಡಿ ಅಂತ ಹಳ್ಳಿ ಒಂದು. ಅಲ್ಲಿಂದ 2007ರಲ್ಲಿ ಮದುವೆ ಆಗಿ ಈಚೆ ಬ್ರಹ್ಮಾವರಕ್ಕೆ ಬಂದದ್ದು. ನಿಮ್ಮ ಒಂದು ಯುವರ್ ಲೈಕ್ ಸಂಸ್ಥೆ ಪ್ರಾರಂಭವಾಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಅಂದ್ರೆ ನಮ್ದು ಫಸ್ಟಿಗೆ ಸೆಲೂನ್ ಇವರು ಓಪನ್ ಮಾಡಿದ್ರು. ಅದು 30 ವರ್ಷದಿಂದ ಕಾರ್ಯ ನಡೆಸ್ತಾ ಇದೆ. ನಮ್ದು ಪಾರ್ಲರ್ ಓಪನ್ ಆಗಿ 20 ವರ್ಷ ಆಯ್ತು. 20 ವರ್ಷ ಆಯ್ತು ಅಂದ್ರೆ ನೀವು ಮದುವೆ ಆಗಿ 20 ವರ್ಷ ಆಯ್ತು. ಪ್ರಾರಂಭದಲ್ಲಿ ನೀವು ಇಲ್ಲಿ ಪ್ರಾರಂಭಿಸಿದ್ದೀರಾ? ಹೌದು. ಅಂದ್ರೆ ನಾನ್ ನಿಜವಾಗಿ ನಂದು ಇದು ಎಜುಕೇಶನ್ 10th ಮುಗಿಸಿ ನಾನು ಇದನ್ನೇ ಕಲ್ತದ್ದು. ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರಿ? ಅಂದ್ರೆ ನಿಮ್ಮ ಊರಿನಲ್ಲೇ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದ? ಹೇಗೆ? ಇಲ್ಲ ಅಂದ್ರೆ ಆವಾಗ ಅದು ನಮ್ಮ ಊರಲ್ಲೆಲ್ಲ ಇರ್ಲಿಲ್ಲ. ಇದು ನಂದು ಅಪ್ಪಂದು ಕನಸು. ನನ್ನ ಇಂಟ್ರೆಸ್ಟ್ ಅಲ್ಲಿ ನಾನು ಕಲ್ತದ್ದಲ್ಲ. ಅಪ್ಪ ಅಂದ್ರೆ ನಂದು ಚಿಕ್ಕಪ್ಪ ಮತ್ತೆ ಇಬ್ರು ಚಿಕ್ಕಪ್ಪನವರಿಗೂ ಸೆಲೂನು. ಅವ್ರು ಬಾಂಬೆಯಲ್ಲಿ ಇದ್ರು. ಹಾಗೆ ಅವರು ಹೇಳಿದ್ರು ಅಪ್ಪನ ಹತ್ರ ಇದನ್ನು ಕಲಿಸು ಅಂತ. ಹಾಗೆ ಅಪ್ಪನಿಗೆ ಅದ್ರಲ್ಲಿ ಆಸಕ್ತಿ ಇದ್ದಿತ್ತು. ನನ್ಗೆ ನಿಜವಾಗಿ ಟೀಚರ್ ಆಗ್ಬೇಕಂತ ಆಸೆ ಇದೆ. ಅದಕ್ಕೆ ಅಪ್ಪನಿಗೆ ಇದು ಇಷ್ಟ ಉಂಟಲ್ಲ, ಹಾಗೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡಿ. ಆದ್ರೆ ಅದನ್ನು ಕಲಿತು ನನ್ಗೆ ಈಗ ಹೆಮ್ಮೆ ಅನಿಸ್ತದೆ ಅಪ್ಪನ ಬಗ್ಗೆ. ನಿಮ್ಗೆ ಆಗ ಹೇಗೆ ಅನಿಸ್ತಾ ಇತ್ತು? ಅವರ ಒಂದು ಒತ್ತಾಯಕ್ಕೆ ನೀವು ಹೋಗ್ತಾ ಇದ್ರಿ, ಬೇಡ ಅಂತ ಅನಿಸ್ತಾ ಇದೆಯಾ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ನೀವು ಕಲಿತಾ ಇದ್ರಾ? ಫಸ್ಟಿಗೆ ನಂಗೆ ಅಂದ್ರೆ 94ರಲ್ಲಿ ನಾನು ಕಲ್ತದ್ದು. ಅವಾಗೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ, ಈ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ನನ್ಗೆ ಕಲಿಸಿದ ಗುರುಗಳಿಗೆ ನಾನು ತುಂಬಾ ಹೃದಯ ತುಂಬಿ ನಾನು ಕೃತಜ್ಞತೆ ಹೇಳ್ತೇನೆ. ನನ್ಗೆ ತುಂಬಾ ಅವರು ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾರೆ. ಅವರು ಅಂದ್ರೆ ನನ್ನದು ಅವಾಗ 10th ಸ್ಟ್ಯಾಂಡರ್ಡ್ ನಾನು ಅವಾಗ ಇದ್ದದ್ದು. ಆವಾಗ ನನ್ನ ಚಿಕ್ಕ ಪ್ರಾಯ ಅಂತ ಹೇಳ್ಬೋದು. ಅಂದ್ರೆ ಆಗ ಮೆಚುರಿಟಿ ಇರುವುದಿಲ್ಲ, ಕಲಿಬೇಕು ಮುಂದೆ ಇದ್ರಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಗೊತ್ತಾಗುದಿಲ್ಲ. ಆವಾಗ ಅದೆಲ್ಲ ಇರ್ಲಿಲ್ಲ. ಅಪ್ಪ ಕಲಿಸಿದ್ರಲ್ಲ ಅಂತ ಒಂದು ಬಂದದ್ದು ನಾನು ಕಲೀಲಿಕ್ಕೆ. ಆಮೇಲೆ ನನ್ಗೆ ಅದು ಈಗ ಆ ಪ್ರೊಫೆಷನ್ ಈಗ ನಂಗೆ ಅದು ಪ್ಯಾಷನ್ ಆಗಿದೆ. ಹೌದು. ಮತ್ತೆ ಇದ್ರಲ್ಲಿ ಅವಾಗ ಬೇಸಿಕ್ ಮಾತ್ರ ಇದ್ದದ್ದು 94ರಲ್ಲಿ. ನಂತರ ಈಗ ನಾನು ಆ ಬೇಸಿಕ್ ನಿಂದ ಅಡ್ವಾನ್ಸ್ ವರೆಗೆ ಹೋಗಿ ಈಗ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ತರ ನಾನು ಆಗಿದ್ದೇನೆ. ಆ ಬಗ್ಗೆ ನಂಗೆ ಹೆಮ್ಮೆ ಇದೆ. ಮತ್ತೆ ನಾನು ಮೇಡಮ್ ಮಾತ್ರ ಅವರು ತುಂಬಾ ನೆನಪಿಗೆ ಬರ್ತಾರೆ. ಅವ್ರು ನಂಗೆ ತುಂಬಾ ತಾಳ್ಮೆಯಿಂದ ಇದ್ದಾರೆ. ಅವ್ರು ಉಡುಪಿಯಲ್ಲಿ ಇದ್ದಾರೆ, ಲೀಲಾವತಿ ಅಂತ. ಅವರು ಸ್ವಂತ ತಂಗಿಯಂತೆ ನನ್ನನ್ನು ತೀಡಿ ನನ್ಗೆ ಈ ಮಟ್ಟಕ್ಕೆ ಬೆಳೆಯುವ ಹಾಗೆ ಮಾಡಿದ್ದಾರೆ. ಅದು ನಾನೊಂದು ತುಂಬಾ ಅಂದ್ರೆ ಸಾಯುವವರೆಗೂ ನಾವು ಅದು ನೆನಪಲ್ಲಿ ಇಟ್ಕೊಳ್ತೇನೆ ನಾನು. ಈಗ ಕಲೀಲಿಕ್ಕೆ ನಂದು ಅಪ್ಪ ನನ್ಗೆ ಮೋಟಿವೇಟ್ ಮಾಡಿದ್ದಾರೆ. ನಂತರ ನನ್ನ ಗಂಡ ಎಲ್ಲ ವಿಷಯದಲ್ಲಿ ಸಹ ನಂಗೆ ತುಂಬಾ ಸಪೋರ್ಟಿವ್ ಆಗಿ ನನ್ನ ಜೊತೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಅಂದ್ರೆ ಕೆಲವೊಂದು ವಿಷಯದಲ್ಲಿ ನಂಗೆ ಅದು ಇಂಟ್ರೆಸ್ಟ್ ಇಲ್ಲದಿದ್ರು, ಇಲ್ಲ ನೀನ್ ಅದು ಕಲಿಬೇಕು, ನನ್ಗಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರಲ್ಲಿ, ಈ ಫೀಲ್ಡ್ ಅಲ್ಲಿ. ಅವರೀಗ ಸೆಲೂನ್ ನಡೆಸ್ತಿದ್ರೆ ಸಹ ಅವರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತುಂಟು.
ಹಾಗೆ ಏನಾದ್ರೂ ಹೊಸ್ತೆಲ್ಲ ಬಂದ್ರೆ ಫಸ್ಟ್ ಅವರು ನಮ್ಮಲ್ಲೇ ಇದು ತಕೊಂಡ್ ಬರೋದು. ಈಗ ಕೆಲವೊಂದು ವಿಷಯ ನಾವು ಅಂದ್ರೆ ಇಲ್ಲಿ ಸಹ ಕಲಿತೇವೆ, ಬಹಳಷ್ಟು ಸೆಮಿನಾರ್ಸ್ ಅದಕ್ಕೆಲ್ಲ ಹೋಗಿ ನಾನು ಕಲ್ತು ಬಂದಿದ್ದೇನೆ. ಅಂದ್ರೆ ಆವಾಗ ಬೇಸಿಕ್ ಲೆವೆಲ್ ಅಲ್ಲಿ ಕಲ್ತದ್ದು ಸಾಕಾಗ್ಲಿಲ್ಲ. ಈಗ ಅದು ಅಡ್ವಾನ್ಸ್ ಲೆವೆಲ್ ಎಲ್ಲ ನಾವು ಬೇರೆ ಬೇರೆ ಕಡೆ ಹೋಗಿ ಸೆಮಿನಾರ್ಸ್ ಮಾಡಿ, ಮತ್ತೆ ಬ್ಯಾಂಗ್ಳೂರಿಗೆ ಅಲ್ಲಿ ಎಲ್ಲ ಇದಾಗ್ತಾ ಇರ್ತದೆ, ಎಸ್ಪೋ ಎಲ್ಲ ಆಗ್ತಾ ಇರ್ತದೆ, ಅದಕ್ಕೆಲ್ಲ ನಾವು ಅಟೆಂಡ್ ಮಾಡ್ತಾ ಇರ್ತೇವೆ. ಮತ್ತೆ ನಾನು ಇಲ್ಲಿ ಉಡುಪಿಯಲ್ಲಿ ಸಹ ನಾವು ಯೂನಿಯನ್ ಇದು ಮೆಂಬರ್ ಆಗಿದ್ದೇವೆ. ಮತ್ತೆ ಮ್ಯಾಂಗ್ಳೂರಲ್ಲಿ ಆಲ್ ಇಂಡಿಯಾ ಬ್ಯೂಟಿ ಅಸೋಸಿಯೇಷನ್ಸ್ ಅಂತ ಒಂದು ಸಂಘ ಇದೆ, ಆಲ್ ಇಂಡಿಯಾದು. ಅದರಲ್ಲಿ ಸಹ ನಾವು ಮೆಂಬರ್. ಅದರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗುದು. ನಾವಂದ್ರೆ ಒಬ್ಬೊಬ್ಬರೇ ಹೋಗುದಿಲ್ಲ, ನಾವೆಲ್ಲ ಒಟ್ಟಾಗಿ ಹೋಗುದು. ಮತ್ತೆ ಅದರಲ್ಲಿ ಒಂದು ಕಲಿಸ್ತಾರ ಹೇಗೆ, ಏನಾದ್ರೂ ಹೊಸ್ತು ಇದು ಬಂದ್ರೆ ನಮ್ಗೆ ಅಲ್ಲಿಂದ ಕಲೀಲಿಕ್ಕೆ ಒಳ್ಳೆ ಅವಕಾಶ ಇದೆ. ಹೊಸ್ತು ಏನಾದ್ರೂ ಬಂದ್ರೆ ಅವರೇ ನಮ್ಗೆ ಫಸ್ಟ್ ಇನ್ಫಾರ್ಮ್ ಮಾಡೋದು, ಇದೆಲ್ಲ ಕೋರ್ಸಸ್ ಬಂದಿದೆ, ನೀವು ಅದಕ್ಕೆ ಅಟೆಂಡ್ ಆಗಿ ಕಲೀರಿ ಹಾಗೆ. ಮತ್ತೆ ಅದರಲ್ಲಿ ಒಂದು 100 ಮಾಡೆಲ್ಗೆ ಒಂದೇ ಸ್ಟೇಜ್ ಅಲ್ಲಿ ಕಾಂಪಿಟಿಷನ್ ಅಲ್ಲ, ಜಸ್ಟ್ ಒಂದು ಅಟೆಂಪ್ಟ್ ಮಾಡುವ ಅವಕಾಶ ಇದೆ ನಮ್ಗೆ. ಮಾರ್ಚ್ ಅಲ್ಲಿ ಮೊನ್ನೆ ಲಿಮ್ಕಾಲಿ ಬುಕ್ ಆಫ್ ರೆಕಾರ್ಡ್ ಅಂತ, ಅದ್ರಲ್ಲಿ ಅಟೆಂಪ್ಟ್ ಅಷ್ಟೇ ನಮ್ಗೆ. ನಾನು ಅದ್ರಲ್ಲೂ ಒಂದು ಭಾಗವಹಿಸಿದ್ದೇನೆ, ನಂಗೆ ಅದು ಖುಷಿ ಇದೆ. ಮತ್ತೆ ಐಬಾದಲ್ಲಿ ಮೆಂಬರ್ ಆದ್ಮೇಲೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅದ್ರಲ್ಲಿ ಒಂದು ಎಕ್ಸಾಮ್ ಬರ್ದು ನಾನು ಅದ್ರಲ್ಲೂ ಪಾಸ್ ಆಗಿದ್ದೇನೆ. ಅಂದ್ರೆ ಅದು ಯಾವಾಗ ಆಗಿದ್ದು ಎಕ್ಸಾಮ್? 2 ವರ್ಷದ ಹಿಂದೆ. ಅಂದ್ರೆ ಅದಕ್ಕಾಗಿ ನೀವು ಏನಾದ್ರೂ ಕಲಿಬೇಕಾ ಹೇಗೆ? ಅದು ಇಲ್ಲ, ಅದು ನಮ್ದು ಐಕ್ಯೂ ಅಲ್ಲಿ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಬರೆಯೋದು. ಅದು ಟ್ರಯಲ್ ಬರೆಯೋದು ಮಾತ್ರ. ಅಂದ್ರೆ ನಮ್ಮ ಈ ಫೀಲ್ಡ್ ಗೆ ಸಂಬಂಧಪಟ್ಟದೆ ಕ್ವಶನ್ಸ್ ಇರ್ತದೆ. ಅದ್ರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಕ್ಸಾಮ್ಸ್ ಎಲ್ಲ ಇರ್ತದಲ್ವಾ? ಅದು ಎಲ್ಲ ಫೀಲ್ಡ್ ಅಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಲಿಕ್ಕೆ ಏನಾದ್ರೂ ಇರ್ತದೆ, ನಾವ್ ಅದನ್ನ ಹುಡುಕಿಕೊಂಡು ಹೋಗ್ಬೇಕಲ್ವಾ? ಮತ್ತೆ ನಿಮ್ಮ ಒಂದು ಈ ಯುವರ್ ಲೈಕ್ ಅಂತ ಒಂದು ಹೆಸರು ಅದು ಹೇಗೆ ಬಂತು? ಅದು ಸರ್ ಅನ್ನ ಕೇಳ್ಬೇಕಾಗ್ತದೆ, ಅವ್ರು ಇಟ್ಟಿದ್ದಲ್ವಾ? ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಯು ಲೈಕ್ ಅಂತ ಉಡುಪಿಯಲ್ಲಿ ಇತ್ತು, ಅಲ್ಲಿ ಇದ್ದೆ ನಾನು 3 ವರ್ಷ ಇದ್ದೆ. ಮತ್ತೆ ಕಡೆಗೆ ಗಲ್ಫ್ ಕಂಟ್ರಿಗೆ ಹೋಗ್ಬೇಕಂತ ಹೋಗಿದ್ದೆ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ವಾಪಸ್ ಬಂದೆ. 3 ವರ್ಷ ಮಾಡಿ ಬಂದೆ. ಅಲ್ಲಿ ಯಾವ ಒಂದು ಇದು ಜಾಬಿಗಾಗಿ ಹೋಗಿದ್ರಿ? ಇದೇ ಜಾಬ್ಗೆ ಗಲ್ಫಿಗೆ ಹೋಗಿದ್ರಿ? ಹೋಗಿ ಆಮೇಲೆ ಆಕ್ಚುಲಿ ಗಲ್ಫಿಗೆ ಹೋಗ್ಬೇಕಿದ್ರೆ ಮೊದ್ಲೇ ನಾನು ಶಾಪ್ ಮಾಡಿದ್ದೇನೆ. ಮತ್ತೆ ಇಲ್ಲಿ ಲೇಬರ್ ಜನ ಎಲ್ಲ ಸಿಗುದಿಲ್ಲ ಅಂತ ಹೇಳಿ ಮತ್ತೆ ನಾನು ಇಲ್ಲೇ ಇದ್ದೆ. ಮದ್ವೆ ಆಯ್ತು. ಅಂದ್ರೆ ಹೆಸರು ಅಂದ್ರೆ ಯು ಲೈಕ್ ಅಂತ ಉಡುಪಿಯಲ್ಲಿ ಅದೇ ಸೇಮ್ ಹೆಸರು ಹೇಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾನು ಒಂದು ಎಕ್ಸ್ಟ್ರಾ ಹಾಕಿದ್ರಿ. ಯುವರ್ ಲೈಕ್ ಅಂತ ನಿಮ್ಮ ಖುಷಿ, ಹೌದು, ಅದು ನಿನ್ನ ಖುಷಿ ಅಂತ ಇರ್ತದೆ. ಅದಕ್ಕೆ ನಿಮ್ಮ ಖುಷಿ. ತುಂಬಾ ಜನ ಬರ್ತಾರಾಗ ಒಬ್ರಲ್ಲ ನಿಮ್ಮ ಅಂತ ಹೇಳಿದಾಗ ಅಷ್ಟೇ. ಸೇಮ್ ಹೆಸರು ಇರ್ಬಾರ್ದಲ್ಲ. ಹೌದೌದು, ನಾವು ಇದ್ದ ಅಂಗಡಿ ಹೆಸರಲ್ಲಿ ಇಟ್ಟಿದ್ರೆ ಅವ್ರಿಗೆ ಸಹ ಬೇಸರ ಆಗ್ತದೆ. ಹೌದು, ನಾವು ಯುವರ್ ಲೈಕ್ ಅಂತ ಅವರ ಒಂದು ನೆನಪಿಗಾಗಿ ಅವರ ಒಂದು ಹೆಸರನ್ನು ಕೂಡ ಇಟ್ಟಿದ್ರಿ ಅಲ್ವಾ? ಹಾಗೆ ನಿಮ್ಗೆ ಈ ಒಂದು ಫೀಲ್ಡ್ ಗೆ ಬಂದಾಗ ಮೊದಲ ಹೆಜ್ಜೆ ಹೇಗಿತ್ತು? ಅಂದ್ರೆ ಓಪನ್ ಮಾಡಿದಾಗ ಕಸ್ಟಮರ್ ಬರ್ತಾ ಇದ್ರಾ ಹೇಗೆ? ಅದು ಬರ್ತಾರೆ, ಕಷ್ಟದ ದಿನಗಳು ಅಲ್ವಾ? ಏಳು ಬೀಳುಗಳು ಇದ್ದದ್ದೇ. ಅಂದ್ರೆ ನಾನು ಈ ಚಾನಲ್ ಮಾಡಿದ ಒಂದು ಉದ್ದೇಶ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸಿ ಮೇಲೆ ಬಂದಿರ್ತಾರೆ, ಆದ್ರೆ ಜನರು ನೋಡ್ತಾ ಇರುವುದು ಅವರು ಮೇಲೆ ಬಂದಿದ್ದಾರೆ, ಅವರು ಸಾಧನೆ ಮಾಡಿದ್ದಾರೆ ಅಂತ. ಅದ್ರ ಸ್ಟಾರ್ಟಿಂಗ್ ಸ್ಟೇಜ್ ಹೇಗಿರ್ತದೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ನಾನು ಈ ಒಂದು ಚಾನಲ್ ಮುಖಾಂತರ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ ಆಗ್ಬೇಕು ಅಂತ ಈ ಚಾನಲ್ ಮುಖಾಂತರ ಕೆಲವೊಂದು ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೇನೆ. ಹಾಗೆ ಈಗ ನಿಮ್ಮ ಹತ್ರ ಕೇಳುವಾಗ್ಲೇ ನಿಮ್ಗೆ ಸ್ವಲ್ಪ ಇದಾಯ್ತು, ಹಳೆಯ ಒಂದು ನೆನಪನ್ನ ಸ್ಮರಿಸಿಕೊಂಡು ಅಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಅಷ್ಟೊಂದು ಕಷ್ಟ ಇರಬಹುದು ಅಂತ ಅನ್ಕೊಳ್ತೇನೆ. ಅದೇ ಅದು ಸಾಲೆಲ್ಲ ಮಾಡಿದ್ದೇನೆ. ಅವಾಗ ಬ್ರಹ್ಮಾವರದಲ್ಲಿ ನಾನೊಂದು ಒಳ್ಳೆ ಶಾಪ್ ಮಾಡ್ಬೇಕಂತ ಏನೋ ಒಂದು ಅದು ಪ್ರಯತ್ನದಲ್ಲಿ ಶಾಪ್ ಮಾಡಿದ್ದೇನೆ. ನನಗೆ ಆವಾಗ ಒಂದು 30 ವರ್ಷ ಮೊದಲು 80,000 ಖರ್ಚಾಗಿದೆ. ಒಂದು ಶಾಪ್ ಪ್ರಾರಂಭಿಸಬೇಕಾದ್ರೆ ಅವಾಗ 80,000 ಇತ್ತು ಖರ್ಚಿಗೆ, ಸಾಲ ಮಾಡಿದ್ದೆ ನಾನು. ಆಗ ಸ್ವಲ್ಪ ಅವಾಗ ನನ್ಗೆ ಏನು ಗೊತ್ತಿಲ್ಲ, ನಂಗೆ ದೇವರೇ ಅನ್ನ ಕೊಟ್ಟದ್ದು. ಅಂದ್ರೆ ಕಸ್ಟಮರ್ ನಂಗೆ ದೇವರು. ಹೌದು, ಖಂಡಿತ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನನ್ನ ಕಸ್ಟಮರ್. ಅವರನ್ನು ಯಾವತ್ತೂ ನಾನು ಮಾಡಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೇನೆ. ಅಂದ್ರೆ ನಮ್ಮ ಮನೆಯಲ್ಲಿ ಸಹ ಈಗ ನಮ್ಗೆ ಏನು ತಂದೆ ಮಾಡಿದ್ದು ಏನು ಇರಲಿಲ್ಲ. ಹಾಗೆ ಸ್ವಂತಾಗಿ ನಾವು ಇಷ್ಟು ಮೇಲೆ ಬರ್ಲಿಕ್ಕೆ ಕಾರಣ ಅಂದ್ರೆ ನಮ್ಗೆ ದೇವರೇ. ಅಂದ್ರೆ ಕಸ್ಟಮರ್ ನಮ್ಗೆ ಅನ್ನ ಕೊಟ್ಟಂತ ದೇವರು. ನಮ್ಗೆ ಯಾವತ್ತು ನಂಗೆ ಈಗ 30 ವರ್ಷದಿಂದ ಸಹ ಇದ್ದಾರೆ ಕಸ್ಟಮರ್.
ಹೌದು, ಅವರು ಅವರೇ ಈಗ ಇವಾಗ್ಲೂ ಇದ್ದಾರೆ. ಅವ್ರು ಯಾವತ್ತು ನಾನು ಅವರಿಗೆ ಯಾವತ್ತು ನಮಸ್ಕಾರ ಚರವಣಿಯಲ್ಲಿ ಹೌದು, ಮೇನ್ ಕಸ್ಟಮರ್ ಬೇಕು. ಹೌದು, ಅವರನ್ನು ನಾವು ಯಾವತ್ತು ಮರಿಬಾರ್ದು. ಅಂದ್ರೆ ಈ ಲೆವೆಲ್ ಬರ್ಲಿಕ್ಕೆ ನಮ್ಗೆ ಬರುವಂತ ಕಸ್ಟಮರೇ. ಹೌದು, ಖಂಡಿತ 100 ನಮ್ಗೆ ಯಾರೇ ಆಗಿ ನಾವು ನಮ್ಮ ಮನಸ್ಸಿಂದ ನಾವು ಕೊಡ್ತೇವೆ. ಹೌದೌದು, ಅಂದ್ರೆ ಏನು ಸ್ಪೆಷಲ್ ಆಗ್ಬೇಕು. ಇಲ್ಲಿ ಬ್ರಹ್ಮವರದಲ್ಲಿ AC ಸೆಲೂನ್ ಅಂತ ಇರ್ಲಿಲ್ಲ. ಸ್ಟಾರ್ಟಿಂಗ್ ಮಾಡಿದ್ದು ಅಂದ್ರೆ ನಾನು ಇದು ಹೇಳ್ದಲ್ಲ. ಹೌದೌದು, ನಮ್ಮ ಶಾಪ್ ಫಸ್ಟ್ AC ಆಗಿ ಸ್ಪೆಷಲ್ ಆಗಿ ಬಂದದಿದ್ರು ಅದು ಫಸ್ಟ್ ನಮ್ಮ ಸೆಲೂನ್ ಇಂದಾನೆ. ಎಲ್ರು ಹೇಳ್ತಾರೆ, ಕಸ್ಟಮರ್ ಹೇಳ್ತಾರೆ, ಎಲ್ರು ಏನು ಸ್ಪೆಷಲ್ ಯಾವುದೇ ಒಂದು ಏನಾದ್ರು ಮಿಷನ್ ಬರ್ದಿದ್ರೆ ಅದನ್ನ ನಾನು ಇಂಟ್ರೆಸ್ಟ್ ಅಲ್ಲಿ ತಗೊಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಏನಾದ್ರದೊಂದು ಪ್ರಯೋಜನ ಆಗ್ಬೇಕಂತ, ಊರಿನವರಿಗೂ ಕೂಡ ಪ್ರಯೋಜನ ಆಗ್ಬೇಕು ಅಂತ. ಅಂದ್ರೆ ಬೇರೆ ಊರಿಗೆ ಅದಕ್ಕೋಸ್ಕರ ಬೇರೆ ಊರಲ್ಲಿ ನಾನು ನೋಡಿದ್ದೇನೆ ಅಂತ ಹೇಳೋದಕ್ಕಿಂತ ನಮ್ಮ ಊರಿನಲ್ಲೂ ಕೂಡ ಇದೆ ಅಂತ ಜನರು ಭಾವಿಸ್ತಾರೆ ಅಲ್ವಾ, ಹಾಗೆ ನಿಮ್ಮಲ್ಲಿಗೆ ಬರ್ತಾರೆ ಅವರು. ತುಂಬಾ ನಮ್ಗೆ ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಕಸ್ಟಮರ್ಸ್ ಇದ್ದಾರೆ. ಈಗ ಅಂದ್ರೆ 30 ವರ್ಷದಿಂದ ಇಲ್ಲಿ ನಮ್ಗೆ ದೂರದ ಕಸ್ಟಮರ್ ತುಂಬಾ ಜನ ಇದ್ದಾರೆ. ಹತ್ರದವರು ಸ್ವಲ್ಪ ಇದ್ದಾರೆ, ಅದು ದೂರದವರು ತುಂಬಾ ಹುಡುಕಿಕೊಂಡು ಬರ್ತಾರೆ ಅಲ್ವಾ, ಹುಡುಕಿಕೊಂಡು ಬರ್ತಾರೆ. ಮತ್ತೆ ಮದುವೆ ಫಂಕ್ಷನ್ ಗೆ ತುಂಬಾ ಕಾಲ್ ಮಾಡಿ ಬರ್ತಾರೆ ಕೆಲವರು. ಹೌದು, ಟೈಮಿಂಗ್ ಎಲ್ಲ ನಮ್ದಂದ್ರೆ ಸ್ಟಾಫ್ ಇದ್ದಾರೆ. ಆಕ್ಚುಲಿ ನಾವೊಂದೀಗ ಟೋಟಲ್ ಲೇಡೀಸ್ ಜೆಂಟ್ಸ್ ಸೇರಿ ಒಂದು 14 ಜನ ಇದ್ದಾರೆ. ಈಗ ಅಂದ್ರೆ ಇಷ್ಟು ದೊಡ್ಡ ಮಟ್ಟ ಆಗ್ಲಿಕ್ಕೆ ಇಷ್ಟೇ ಹೇಳುದು ನಾನು. ಹೌದೌದು, ನಮ್ಗೆ ಬರುವಂತ ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ನಾವು ಇಷ್ಟು ದೊಡ್ಡ ಶಾಪ್ ಮಾಡ್ಲಿಕ್ಕೆ. ಹೌದು, ಖಂಡಿತ. ನಮ್ಗೆ ಯಾರೆಲ್ಲ ಈಗ ಬಂದಿದ್ದಾರೆ ಅವರೆಲ್ಲ ನಮ್ಗೆ ಒಂದೊಂದು ತುತ್ತು ಕೊಟ್ಟಿದ್ದಾರೆ ಅಂತ. ಅದನ್ನ ಮರೆಯುವುದಿಲ್ಲ ಅಲ್ವಾ ನೀವು, ಅದೇ ಮರಿಬಾರ್ದು. ಮತ್ತೆ ಒಂದು ಮೇಡಮ್, ಈಗ ನಾವು ನಮ್ಮ ಲೇಬರ್ ಜೊತೆಗೆ ನಮ್ಮ ಮೆಂಟಾಲಿಟಿಯನ್ನು ನಮ್ಮ ಲೇಬರ್ ಮೆಂಟಾಲಿಟಿಗೆ ಹೊಂದಿಸಿಕೊಂಡು ಅವರ ಜೊತೆ ನಾವು ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಯಶಸ್ವಿ ಕಾಣ್ಲಿಕ್ಕೆ ಸಾಧ್ಯ ಅಂತ. ನಮ್ದು ಇಬ್ಬರದ್ದು ನಂಬಿಕೆ. ನಾವೀಗ ಓನರ್ ಆಗಿ ಕುಳಿತುಕೊಳ್ಳೋದಲ್ಲ, ನನ್ಗೂ ಅವ್ರು ಹೇಳುದಷ್ಟೇ. ಅವ್ರು ಸಹ ಹಾಗೇನೆ ಬೆಳಿಗ್ಗೆ ಬೇಗ ಬಂದು ಒರ್ಸಿ ಗುಡ್ಸಿ ಎಲ್ಲ ರೆಡಿ ಮಾಡಿ ಅವ್ರು ಇಡುದು, ಮಕ್ಕಳು ಮತ್ತೆ ಬರುದು. ಹಾಗೆ ನಾನ್ ಮಾತ್ರ ಒಂಚೂರು ಲೇಟ್ ಬರುದು, ಮನೆ ಕೆಲಸ ಇರ್ತದೆ. ನನ್ಗೆ ಅವ್ರು ಹೇಳುದಿಷ್ಟೇ, ಅವರೊಟ್ಟಿಗೆ ನೀನು ಕೆಲಸ ಮಾಡ್ಬೇಕು, ಹಾಗಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ. ಹೌದು, ಖಂಡಿತ. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಸಲೂನ್ ಅನ್ನ ಪ್ರಾರಂಭಿಸ್ತೀರಾ, ಅದಕ್ಕೆ ಒಂದು ಸ್ಥಳವನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ರಿ ಇಲ್ಲಿ ಮಾಡ್ಬೇಕು ಅಂತ? ಇಲ್ಲಿ ಅಂದ್ರೆ ಆವಾಗ ಕಷ್ಟ ಇತ್ತಲ್ಲ, ದೊಡ್ಡ ದೊಡ್ಡ ಶಾಪ್ ನೋಡ್ಲಿಕ್ಕೆ ಆಗುದಿಲ್ಲ. ಹೌದು, ಇಲ್ಲಿ ನಮ್ದು SMS ನಿರ್ಮಲ ಚರ್ಚ್ ಆಪೋಸಿಟ್ ಅಂತ ಒಂದು ಸಣ್ಣ ಕಾಂಪ್ಲೆಕ್ಸ್ ಆಗಿದ್ದಷ್ಟೇ. ಅಲ್ಲಿ ಮಾಡ್ಬೋದಂತ ನನಗೆ ಒಂದು ಧೈರ್ಯ ಇತ್ತು. ಅಂದ್ರೆ ತುಂಬಾ ಪರಿಚಯ ಇತ್ತು ನನಗೆ. ಹೌದು, ನಮ್ಮ ಬ್ರದರ್ ಅವರು ಅರುಣ್ ಬಂಗಾರ, ಅವನು ತುಂಬಾ ಸಪೋರ್ಟ್ ಮಾಡಿ. ಅಂದ್ರೆ ಎಲ್ಲರ ಒಂದು ಸಪೋರ್ಟ್ ಇಂದ ನೀವು ಒಂದು ಈ ಒಂದು ಯುವರ್ ಲೈಕ್ ಅನ್ನ ಪ್ರಾರಂಭಿಸಿದ್ದೀರಿ. ಅಂದ್ರೆ ತುಂಬಾ ಹೌದು, ಮೊದಲಿಗಲ್ವಾ ಅಂದ್ಕೊಂಡ್ರೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಂದ್ರೆ ಓಪನ್ ಮಾಡ್ಲಿಕ್ಕೆ ಮಾಡಿದ್ದೇನೆ, ಚೇರ್ ಎಲ್ಲ ತಂದು ಹಾಕಿದವರು ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಹಣ ಇರ್ಲಿಲ್ಲ. ಅವ್ರು ನಂಗೆ ಸುಮಾರು ದಿವಸ ವೀಟ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಮಾತ್ರ ನಮ್ಗೆ ಎಲ್ಲರೂ ಸಹ ನಮ್ಗೆ ಒಳ್ಳೆ ಖುಷಿ ಉಂಟು ತುಂಬಾ ಜನ. ಅಂದ್ರೆ ಮೊದ್ಲಿದ ಯಾರಿಗೆ ನಮ್ಗಂತಲ್ಲ, ಯಾರು ಒಂದು ಶಾಪ್ ಮಾಡೋದಾದ್ರೆ ಅವ್ರಿಗೆ ಕಷ್ಟ ಇರ್ತಾರೆ, ಒಬ್ರೊಬ್ರದ್ದು ಅನುಭವ. ಹೌದೌದು, ಖಂಡಿತ. ಅದೇ ಈಗ ನಮ್ಗೆ ಎಲ್ಲರೂ ದೇವರದಿಂದ ಒಳ್ಳೆ ಬಿಸ್ನೆಸ್ ಸಹ ಉಂಟು, ತೊಂದರೆ ಇಲ್ಲ. ಅದೇ ಒಳ್ಳೆ ಉಂಟು, ತೊಂದರೆ ಇಲ್ಲ. ಅಂದ್ರೆ ಆವಾಗದಿಂದ ಕಸ್ಟಮರ್ಸ್ ನಮ್ಮ ಮೇಲೆ ಇಟ್ಟ ಪ್ರೀತಿ ನಂಬಿಕೆಯಿಂದ ನಾವೀಗ ಈ ಮಟ್ಟಕ್ಕೆ, ಮತ್ತೆ ಹಿರಿಯರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದು ತಲುಪಿದ್ದೇವೆ. ಹೌದು, ಆ ವಿಷಯದಲ್ಲಿ ನಮ್ಗೆ ತುಂಬಾ ಖುಷಿ ಇದೆ. ಮತ್ತೆ ಈಗ ನಮ್ಮ ಮಕ್ಕಳು ಸಹ ಹಾಗೇನೆ ನನ್ನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಅಂದ್ರೆ ಅವರು ಒಂದು 10-12 ವರ್ಷದಿಂದ ಒಂದಿಬ್ರು ಇದ್ದಾರೆ ನಮ್ಮ ಜೊತೆ. ನೀವು ಈಗ ಹೇಳುವಾಗ ಅವರನ್ನ ನೀವು ಮಕ್ಕಳು ಅಂತ ಹೇಳಿದ್ರಿ, ಆ ಒಂದು ವರ್ಡ್ ಅನ್ನ ಕೇಳುವಾಗ್ಲೇ ನನ್ಗೆ ಖುಷಿ ಆಯ್ತು. ನಾವು ಅಂದ್ರೆ ಅವರನ್ನು ಸ್ಟಾಫ್ ತರ ನಾವು ಟ್ರೀಟ್ ಮಾಡುದಿಲ್ಲ. ಯಾಕೆ ಹೇಳಿದ್ರೆ ನಾನ್ ಸಹ ಒಂದು ಪಾರ್ಲರ್ ಅಲ್ಲಿ 12 ವರ್ಷ ವರ್ಕ್ ಮಾಡಿದವಳು. ಮದುವೆಗಿಂತ ಮೊದಲು ನಾನು ವರ್ಕ್ ಮಾಡಿದ್ರಿ. ಅವಾಗ ನಂಗೆ ಒಂದು ಕಸ್ಟಮರ್ ನೆನಪು ಬರ್ತದೆ, ಮೂಡ್ಬಿದ್ರಿ ಮೋಹನ್ ಆಳ್ವರ ಮಿಸ್ಸೆಸ್ ಅವರು. ನನ್ನದು ಅವಾಗ ಒಂದು ಸೆಕೆಂಡ್ PUC ಏಜ್ ಇರ್ಬೋದು. ಹೌದು, ಅವ್ರು ನಮ್ದು ಓನರ್ ಹತ್ರ ಹೇಳುದು, ಆ ಹುಡುಗಿದ್ದು ಕೈ ಚಳಕ ಒಳ್ಳೆದಿದೆ, ನೀನ್ ತುಂಬಾ ಸಪೋರ್ಟ್ ಮಾಡು ಅವಳಿಗೆ, ಅವಳಿಗೆ ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ. ನಂಗೆ ಈಗ್ಲೂ ನೆನಪಾಗ್ತಾರೆ ಅವ್ರು ಇಲ್ಲ ಇವಾಗ, ಈಗ ನೆನಪಾಗ್ತಾರೆ ನಂಗೆ, ಅವ್ರದ್ದು ನೆನಪಾಗ್ತಾ ಉಂಟು. ಈಗ ಇದ್ದಿದ್ರೆ ಒಂದು ಮಾತನಾಡಿ ಬರ್ಬೋದಿತ್ತು ಆತರ ಹಾಗೆ ಹೇಳಿದ್ದಾರೆ ನಮ್ದು ಓನರ್ ಹತ್ರ. ಮತ್ತೆ ಅವ್ರು ಓನರ್ ಸಹ, ಅಂದ್ರೆ ನಮ್ದು ಓನರ್ ಎಲ್ಲಿ ಹೋದ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ಡ್ರೆಸ್ಸಿಂಗಿಗಾಗ್ಲಿ ಎಲ್ಲದಕ್ಕೂ ಸಹ. ಈಗ ಈ ಒಂದು ಫೀಲ್ಡ್ ಅಲ್ಲಿ ನಾವು ಎಷ್ಟು ವರ್ಕ್ ಮಾಡ್ತೇವೋ ಅದು ಮೇನಾ, ಅಥವಾ ನೋಡಿ ಕಲಿಯೋದು ಮೇನಾ, ಅಥವಾ ಮಾಡಿ ಕಲಿಬೇಕಾ ಅಂತ? ಮಾಡಿ ಕಲಿಯುವುದೇ ಮೇನ್. ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ.
ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ನಮ್ದು ಈ ಫೀಲ್ಡ್. ನೋಡಿ ನೋಡಿ ಕಲೀಲಿಕ್ಕೆ ಆಗುದಿಲ್ಲ. ಮತ್ತೆ ಈಗ ಕಸ್ಟಮರ್ ಬರ್ತಾರೆ, ಬೇರೆ ಒಂದು ಫೋಟೋವನ್ನ ತಂದು ತೋರಿಸ್ತಾರೆ, ಇದೇ ತರ ಹೇರ್ ಸ್ಟೈಲ್ ಬೇಕು ಅಂತ, ನೀವು ಸಡನ್ ಆಗಿ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದಾ ಹೇಗೆ? ಅದಕ್ಕೇನೆ ಅಡ್ವಾನ್ಸ್ ಕೋರ್ಸಸ್ ಎಲ್ಲ ಇರುತ್ತೆ. ಹಾಗೆ ನಾವು ಸಾಧಾರಣ ಮಟ್ಟಿಗೆ ಕಲ್ತಿದ್ದೇವೆ. ನಾವು ನಮ್ಮಿಂದ ಆಗುವಷ್ಟು ನಾವು ಕಸ್ಟಮರ್ಸ್ ಗೆ ಒಳ್ಳೆ ಸರ್ವಿಸ್ ಕೊಡ್ತೇವೆ. ಹಾಗಾಗಿ ನಮ್ಗೆ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಈಗ ಪ್ರಾರಂಭ ಆದಂಗಿಂದ ಈಗಿನ ತನಕವೂ ನಮ್ಗೆ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಮೊದ್ಲಿನಿಂದಲೇ ಬರ್ತಾ ಇದ್ದಾರೆ. ಹೊಸಬ್ರನ್ನ ಕರ್ಕೊಂಡು ಸಹ ಬರ್ತಾರೆ. ಹೌದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿದ್ರಿ, ಆಗ ಸಿಂಪಲ್ ಆಗಿ ಕೆಲವೊಂದು ಕ್ರೀಮ್ಗಳು ಅದು ಎಲ್ಲ ಫೇಸ್ಗೂ ಕೂಡ ಒಂದೇ ಕ್ರೀಮ್ ಅಂತ ಹೇಳ್ಬೋದು ಅಲ್ವಾ? ಆದ್ರೆ ಈಗ ಒಂದೊಂದು ಫೇಸ್ಗೆ ಒಂದೊಂದು ಕ್ರೀಮ್ ಅಂತ ಹೇಳ್ತಾರೆ. ಅದನ್ನೆಲ್ಲ ನಿಮ್ಗೆ ಹೇಗೆ ಡಿಫ್ರೆನ್ಸ್ ಅಂತ ಹೇಗೆ ಕಾಣಿಸ್ತದೆ? ಅಂದ್ರೆ ನೀವು ಅದ್ರ ಜೊತೆಗೆ ಹೋಗ್ತಾ ಇದ್ದೀರಾ ಅಥವಾ ಆಗ ಹೀಗಿತ್ತು ಅಂತ ನೀವು ಏನಾದ್ರೂ ಇದಾಗ್ತದಾ ಹೇಗೆ? ಇಲ್ಲ, ನಾವು ಈಗ ತುಂಬಾ ಅಡ್ವಾನ್ಸ್ ಆಗಿ ಕಲ್ತಿದ್ದೇವೆ. ಡೈಲಿ ನೀವು ಅದ್ರ ಬಗ್ಗೆ ಅದೇ ಒಂದ್ಸಲ ಕಲ್ತಿದ್ದು ಅದು ಸಾಕಾಗೋದಿಲ್ಲ ಈ ಬ್ಯೂಟಿಷಿಯನ್ ಅಂತ ಬಂದಾಗ ಅಲ್ವಾ? ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ಬೇಕಾಗ್ತದೆ. ನಾವು ಅದನ್ನು ಕಸ್ಟಮರ್ಸ್ ಗೆ ಬಿಡಿಸಿ ಹೇಳ್ತೇವೆ, ಇವಾಗ ಈ ತರ ಇದೆ ಮೇಡಮ್. ಕೆಲವರಿಗೆ ಮೇಕಪ್ ಓವರ್ ಆಗ್ತದೆ, ಅಷ್ಟೊಂದು ಮೇಕಪ್ ಬೇಡ ಅಂತ ಹೇಳ್ತಾರೆ, ಆದ್ರೂ ನಿಮ್ಗೆ ಒಂದು ಮೇಕಪ್ ಮಾಡ್ಬೇಕು ಅಂತ ಇರ್ತದೆ, ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ನಾವು ಹೇಳ್ತೇವೆ, ಮೇಡಮ್ ನೀವು ಹೇಳಿದಾಗೇನೆ ನಾನು ಮಾಡ್ತೇನೆ ನಿಮ್ಗೆ ಸಿಂಪಲ್ ಆಗಿ, ನಿಮ್ಮ ಇದು ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂತದ್ದೇ ನಾನು ಮಾಡಿ ತೋರಿಸ್ತೇನೆ ನಿಮ್ಗೆ ಅಂತ ಕನ್ವಿನ್ಸ್ ಆಗ್ತಾರೆ ಅಲ್ವಾ? ಹಾಗೆ ಇಲ್ಲಿ ಯಾವೆಲ್ಲ ಸರ್ವಿಸಸ್ ನೀವು ಕೊಡ್ತಾ ಇದ್ದೀರಾ? ನಾವೀಗ ಅಂದ್ರೆ ಐಬ್ರೋಸ್, ಹೇರ್ ಕಟ್, ಫೇಶಿಯಲ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಆಮೇಲೆ ಫೇಶಿಯಲ್ ಅಲ್ಲಿ ಈಗ ಹೈಡ್ರಾ ಫೇಶಿಯಲ್ ಅಂತ ಬಂದಿದೆ, ಆಮೇಲೆ ಆಯಿಲ್ ಮಸಾಜ್, ಆಮೇಲೆ ಹೇರ್ ಸ್ಪಾ, ಹೇರ್ ಸ್ಟ್ರೈಟ್ನಿಂಗ್, ಮತ್ತೆ ನ್ಯಾನೋಪ್ಲಾಸ್ಟಿಯಾ ಅಂತ ಅದೀಗ ಸ್ಟ್ರೈಟ್ನಿಂಗ್ ಬದಲು ಅದನ್ನೆಲ್ಲ ಮಾಡ್ಕೊಡ್ತಾರೆ. ಹಾಗೆ ಅಡ್ವಾನ್ಸ್ಡ್ ಎಲ್ಲ ಇದು. ಮತ್ತೆ ಮೇಕಪ್ ಸಹ ಹಾಗೇನೆ ಪ್ರೊಫೆಷನಲ್ ಆಗಿ ಕಲ್ತಿದ್ದೇನೆ, ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್ ತರ ಆ ಸರ್ವಿಸ್ ಕೂಡ ಕೊಡ್ತಾ ಇದ್ದೇವೆ. ಹಾಗೆ ನಿಮ್ಗೆ ಈಗ ನಿಮ್ಮ ಒಂದು ಪರ್ಸನಲ್ ಆಗಿ ಕೇಳೋದಾದ್ರೆ ನಿಮ್ಗೆ ಮೇಕಪ್ ಮಾಡೋದು ಇಷ್ಟವಾ ಅಥವಾ ಇಲ್ಲಿನ ಒಂದು ಹೇರ್ ಕಟ್ಟಿಂಗ್ ಇರ್ಬಹುದು, ಐಬ್ರೋಸ್ ಇರ್ಬಹುದು, ಆ ತರದ ಒಂದು ಕೆಲಸ ಇಷ್ಟನಾ? ನನ್ಗೆ ನಿಜವಾಗಿ ಮೊದ್ಲಿನಿಂದ ನಾನು ಮೇಕಪ್ ಬಿಟ್ಟು ಈ ಫೀಲ್ಡ್ ಅಲ್ಲೇ ನಾನು ಹಾರ್ಡ್ ವರ್ಕ್ ಮಾಡಿದವಳು. ಹೌದು. ಈ ಮೇಕಪ್ ಇದ್ದು ಅದು ಸಹ ಒಂದು ಕಲೆನೇ, ಅದ್ರಲ್ಲೂ ನಂಗೆ ಇಂಟ್ರೆಸ್ಟ್ ಇದೆ. ಎರಡೂ ಒಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ ನಾನು. ತುಂಬಾ ಇಷ್ಟ ಅಂತ ಹೇಳಿದ್ರೆ ಯಾವ್ದು ಇಷ್ಟ? ನಮ್ಗೆ ಈ ಫೀಲ್ಡ್ ಕಸ್ಟಮರ್ ಒಟ್ಟಿಗೆ ತುಂಬಾ ಕಸ್ಟಮರ್ಸ್ ಬರ್ತಾ ಇರ್ತಾರಲ್ಲ, ಅವರನ್ನು ಮ್ಯಾನೇಜ್ ಮಾಡೋದೇ ಖುಷಿ. ಈಗ ತುಂಬಾ ಜನರು ಒಂದೇ ಸಲ ತುಂಬಾ ಜನ ಬರ್ತಾರೆ, ಆಗ ಕೆಲವರಿಗೆ ವೇಟ್ ಮಾಡ್ಲಿಕ್ಕೆ ಹೇಳ್ಬೇಕು, ಅವರಿಗೆ ಬೇಸರ ಆಗದೆ ಇದ್ದ ಹಾಗೆ ಹೇಗೆ ಹೇಳ್ಬೋದು? ನಾನಂದ್ರೆ ರಿಕ್ವೆಸ್ಟ್ ಮಾಡ್ತೇನೆ ಅವ್ರ ಹತ್ರ, ಒಂಚೂರು ಕುತ್ಕೊಳ್ಳಿ ಮೇಡಮ್. ಅಂದ್ರೆ ಕೆಲವೊಂದು ನೀವು ಮಾಡ್ಲಿಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ ಕೆಲವೊಂದು ಸರ್ವಿಸ್ ಅನ್ನ, ಆ ಒಂದು ಟೈಮಲ್ಲಿ ಅವರು ವೇಟ್ ಮಾಡ್ತಾರೆ ಅಲ್ವಾ? ವೇಟ್ ಮಾಡ್ತಾರೆ. ಕೇಳಿದ್ರೆ ನಮ್ದು ಈಗ 7 ಜನ ಸ್ಟಾಫ್ ಇದ್ದಾರಲ್ಲ, ನಾನು ಅಡ್ಜಸ್ಟ್ ಮಾಡಿ ಹೇಗಾದ್ರೂ ಅವ್ರ ಹತ್ರ ಮಾತನಾಡಿ ಅಡ್ಜಸ್ಟ್ ಮಾಡಿ ಅವರಿಗೆ ಬೇಗ ಬೇಗ ಮಾಡುವಾಗೆ ನಾನು ಮಾಡಿ ಕೊಡ್ತೇನೆ. ಕೆಲವೊಂದು ಸಲ ವೇಟ್ ಮಾಡ್ಬೇಕಾಗ್ತದೆ, ಆದ್ರೆ ನಮ್ದು ಕಸ್ಟಮರ್ಸ್ ವೇಟ್ ಮಾಡ್ತಾರೆ. ಹೌದು. ನಾವೇ ಬೇಕಂತ ಅವ್ರಿಗೆ ಇರ್ತದಲ್ಲ, ಹಾಗೆ ವೇಟ್ ಮಾಡ್ತಾರೆ. ಮತ್ತೆ ಹೆಚ್ಚಿನವರು ಕಾಲ್ ಮಾಡಿ ಬರ್ತಾರೆ. ಹಾಗೆ. ಮತ್ತೆ ನಿಮ್ದು ಇಲ್ಲಿ ಕೋರ್ಸಸ್ ಕೂಡ ನಡೀತದೆ ಅಲ್ವಾ? ಯಾವ್ದೆಲ್ಲ ಕೋರ್ಸಸ್ ನಡೀತದೆ ಇಲ್ಲಿ? ಅಂದ್ರೆ ಫುಲ್ ಬ್ಯೂಟಿಷಿಯನ್ ಕೋರ್ಸ್ ಇದೆ. ಅದು ಎಷ್ಟು ತಿಂಗಳ? 6 ಮಂತ್ಸ್. ಮತ್ತೆ ಮೆಹಂದಿ ಕೋರ್ಸ್ ಇದೆ, ಮತ್ತೆ ಈ ಮೇಕಪ್ ಕೋರ್ಸ್ ಕೂಡ ಇದೆ. ಹಾಗೆ ನಾನು ಮದುವೆಗಿಂತ ಮೊದ್ಲು ಅಲ್ಲಿ ಪಾರ್ಲರ್ ಅಲ್ಲಿ ಸಾಧಾರಣ ಒಂದು 100 ಮಕ್ಕಳಿಗೆ ನಾನು ಕಲಿಸಿದ್ದೇನೆ. ಮದುವೆಗಿಂತ ಮೊದ್ಲು ಅಲ್ಲಿ ವರ್ಕ್ ಮಾಡುವಾಗ. ಅಂದ್ರೆ ಅದು ಹೇಗೆ ನಿಮ್ಗೆ, ಅಂದ್ರೆ ಅವ್ರು ಹೇಳ್ತಾ ಇದ್ರ ನಿಮ್ಮ ಒಂದು ಓನರ್ ಕಲಿಸ್ಲಿಕ್ಕೆ ಹೇಳ್ತಾ ಇದ್ರು ಅಲ್ವಾ? ಆ ಟೈಮ್ ಅಲ್ಲಿ ತುಂಬಾ ಸ್ಕೋಪ್ ಇದ್ದಿತ್ತು. ಹೌದು. ಫೀಲ್ಡಿಗೆ ತುಂಬಾ ಕ್ರಿಶ್ಚಿಯನ್ಸ್ ಮಕ್ಕಳು ಬರ್ತಿದ್ರು. ಆದ್ರೆ ಈಗ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ, ನಂಗೆ ಅದೊಂದು ಖುಷಿ. ನಿಮ್ಮ ಹತ್ರ ಕಲ್ತವರೆಲ್ಲರೂ ಸೆಟ್ಲ್ ಆಗಿದ್ದಾರೆ, ಅವರದೇ ಆದ ಒಂದು ಸ್ವಂತ ಇಟ್ಕೊಂಡು, ಈಗ ಹೊರ ದೇಶದಲ್ಲಿ ಹಾಗೆಲ್ಲ ಇದ್ದಾರೆ. ಅವರು ಈಗ್ಲೂ ನನ್ಗೆ ಬಂದಾಗೆಲ್ಲ ನನ್ಗೆ ಕಾಲ್ ಮಾಡಿ ನನ್ಗೆ ಮೀಟ್ ಆಗಿ ಎಲ್ಲ ಹೋಗ್ತಾರೆ. ಅವಾಗ ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ಆವಾಗ ನನ್ನದು ಸಣ್ಣ ಏಜ್. ಹೌದು. ಅಂದ್ರೆ ನಿಮ್ಗಿಂತ ದೊಡ್ಡವರು ಕೂಡ ಬರ್ತಾ ಇದ್ರು ಅಲ್ವಾ? ಅವರಿಗೂ ಕೂಡ ಟ್ರೈನ್ ಮಾಡ್ತಾ ಇದ್ರಿ? ಸಾಧಾರಣ ಒಂದು 75-100 ಮಕ್ಕಳಿಗೆ ನಾನು ಅಲ್ಲಿ ಕಲಿಸಿದ್ದೇನೆ. ಅಂದ್ರೆ ನಾನು ಒಂದು ಪಾರ್ಲರ್ ಅಲ್ಲಿ 10 ವರ್ಷ ವರ್ಕ್ ಮಾಡಿದ್ದೇನೆ. ಆವಾಗ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಲ್ಲಿ.
ಲೇಟ್ ಆದ್ರೆ ನಾನು ನಿಲ್ತಿದ್ದೆ, ಸಿಟ್ಟು ಮಾಡ್ತಿರ್ಲಿಲ್ಲ, ಬೆಳಿಗ್ಗೆ ಬೇಗ ಹೋಗ್ತಿದ್ದೆ. ಹಾಗಾಗಿ ನನ್ಗೆ ಇಲ್ಲಿ ಸಿಕ್ಕಿದ ಸ್ಟಾಫ್ ಕೂಡ ನಂತರನೇ ಇದ್ದಾರೆ ಅಲ್ವಾ? ಅದು ಒಂದು ನನಗೆ ಖುಷಿ ಇದೆ. ಇಲ್ಲಿ ಇಬ್ಬರು ಸ್ಟಾಫ್ 10 ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ರಿ. ಅವರು ಎಲ್ಲಿ ಕಲ್ತಿದ್ದು? ನಿಮ್ಮ ಹತ್ತಿರನ ಕಲ್ತಿದ್ದ ಹೇಗೆ ಅಂತ? ಹೌದು, ಅವರು ಇಲ್ಲೇ ಕಲಿತು ಮತ್ತೆ ಯಾವಾಗ ನಮ್ಗೆ ಸ್ಟಾಫ್ ಇದ್ದು ಅವಶ್ಯಕತೆ ಇದ್ದಿತ್ತು ಅವರನ್ನೇ ನಾವು ತಗೊಂಡ್ವಿ. ನಿಮ್ಮ ಹತ್ರನೇ ಟ್ರೈನಿಂಗ್ ತಗೊಂಡಿದ್ದಾರೆ, ಹಾಗೆ ಅಲ್ಲೇ ನಿಮ್ಮ ಹತ್ರ ವರ್ಕ್ ಮಾಡ್ತಾರೆ. ಹಾಗೆ ಈಗ ಕೆಲವರು ಬರ್ತಾರೆ ಇಲ್ಲಿಗೆ ಕಲೀಲಿಕ್ಕೆ, ಅವರಿಗೆ ನೆಕ್ಸ್ಟ್ ಅಂತ ಹೇಗೆ ಅಂದ್ರೆ ನೀವೇ ಸ್ವಲ್ಪ ಟ್ರೈನ್ ಮಾಡ್ತೀರಾ ಇಲ್ಲಿ ಕಸ್ಟಮರ್ ಅನ್ನ ಅವರಿಗೆ ಕೊಡ್ತೀರಾ ಹೇಗೆ ಅಂತ? ಹೌದು, ನಾನಂದ್ರೆ ಫಸ್ಟಿಗೆ ಅವರಿಗೆ ಒಂದು 3 months ಕಲಿಸ್ತೇನೆ, ಆಮೇಲೆ 3 months ಸರ್ವಿಸ್ ಕೊಡ್ತೇನೆ. ಅಂದ್ರೆ ಈಗ ಕಸ್ಟಮರ್ ಮೇಲೆ ಬಿಟ್ಟು ಕೊಡುದಿಲ್ಲ, ಸುಮಾರು ಜನ ಇದ್ದೇವಲ್ಲ, ಹೌದು, ಯಾರು ನೋಡ್ಕೊಳ್ತೀರಾ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಹಾಗೆ ಮೆಹಂದಿ ಕೋರ್ಸ್ ಎಷ್ಟು ದಿನಗಳ ಕಾಲ ಇರ್ತದೆ? 15 ದಿವಸ. 15 ದಿನ ಮಾತ್ರ. ಅಂದ್ರೆ ಬ್ರೈಡಲ್ ಮೆಹಂದಿನೂ ಕೂಡ ನೀವು ಹೇಳಿಕೊಡ್ತೀರಾ ಅಲ್ವಾ? ಈಗ ಕೆಲವರಿಗೆ ಕೇವಲ ಮೇಕಪ್ ಮಾತ್ರ ಕಲಿಬೇಕು ಅಂತ ಹೇಳ್ತಾರೆ, ಅವರಿಗೆ ಎಷ್ಟು ತಿಂಗಳ ಕಾಲ ಮೇಕಪ್ ಟ್ರೈನಿಂಗ್ ಕೊಡ್ತೀರಾ ಅಂತ? ಅದು 1 ತಿಂಗಳು. ಅಂದ್ರೆ ಬೇರೆ ಬೇರೆ ಸ್ಕಿನ್ನಿಗೆ ಬೇರೆ ಬೇರೆ ತರ ಇರ್ತದೆ, ಅದೆಲ್ಲನೂ ಕೂಡ ನೀವು ಟೀಚ್ ಮಾಡ್ತೀರಾ. ಅವರು ಈಗ ನಿಮ್ಮ ಹತ್ರ ಕಲಿತು ಡೈರೆಕ್ಟ್ ಆಗಿ ಅವರು ಬೇರೆ ಕಡೆ ಮೇಕಪ್ ಮಾಡಬಹುದು ಅಲ್ವಾ? ನಾನು ಬೆಳಿಗ್ಗೆ ಕೆಲವೊಂದ್ಸಲ ನಾವು 5 ಗಂಟೆಗೆ ಮನೆ ಬಿಟ್ರೆ ಒಂದೊಂದ್ಸಲ 8 ಗಂಟೆನೂ ಆಗ್ತದೆ, ಮನೆಗೆ ಹೋಗುವಾಗ 9 ಗಂಟೆನೂ ಆಗ್ತದೆ. ಹಾಗಾಗಿ ನಾನು ತುಂಬಾ ನೆನಪಿಸ್ಕೊಳ್ತೇನೆ. ನಮ್ಗೆ ಅವ್ರು ಇದ್ದದಕ್ಕೆ ನಮ್ಗೆ ಇಷ್ಟೆಲ್ಲ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಯಾಕೆ ಹೇಳಿದ್ರೆ ನಮ್ಗೆ ಮನೆ ಕೆಲಸ ಕೂಡ ಮಾಡಿ ಮಾಡಿ ತುಂಬಾ ಸಾಕಾಗ್ತದೆ. ಹೌದೌದು. ಹಾಗೆ ನನ್ನ ಮಗುವನ್ನು ಸಹ ನಾನು 3 ತಿಂಗಳ ಮಗುವನ್ನು ಬಿಟ್ಟು ಬರ್ತಿದ್ದೆ ಕೆಲಸಕ್ಕೆ ಬರುವಾಗ. ಹಾಗೆ ಅಮ್ಮನ ತರ ನನ್ನನ್ನು ಒಳ್ಳೆ ರೀತಿಯಲ್ಲಿ ಅವರು ನಮ್ಮನ್ನು ಸುಧಾರಿಸ್ಕೊಂಡು ಹೋಗಿದ್ದಾರೆ. ಹೀಗೆ ನಿಮ್ಗೆ ಸುತ್ತಮುತ್ತಲೂ ಕೂಡ ಸಪೋರ್ಟ್ ಸಿಕ್ಕಿದೆ, ಹಾಗಾಗಿ ಈ ಒಂದು ಸಾಧನೆಯನ್ನ ನಿಮ್ಗೆ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳ್ಬೋದಲ್ವಾ? ಈಗ ಒಂದು ಕೈಯಿಂದ ಚಪ್ಪಾಳೆ ಆಗುದಿಲ್ಲ, 2 ಕೈ ಸೇರಿದ್ರೆ ಮಾತ್ರ. ಹಾಗೆ ನನ್ನ ಗಂಡ ಆಗ್ಲಿ ಅತ್ತೆ ಆಗ್ಲಿ ಅಥವಾ ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದದ್ದು, ನಮ್ಮ ಎಲ್ಲ ಫ್ಯಾಮಿಲಿ ಅವರು ಸಹ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ಸಕ್ಸಸ್ ಆಗ್ಲಿಕ್ಕೆ. ಹೌದು. ಯುವರ್ ಲೈಕ್ ಮೇಕಪ್ ಸ್ಟುಡಿಯೋದಲ್ಲಿ ನೀಡುವಂತಹ ಕೆಲವೊಂದು ಸರ್ವಿಸ್ಗಳು ಹಾಗೆ ಅವರು ಮಾಡಿದಂತಹ ಮೇಕಪ್ಗಳನ್ನು ಒಮ್ಮೆ ನೋಡಿ ಬನ್ನಿ. ಮೇಡಮ್, ಈಗ ನಿಮ್ಮ ಪಾರ್ಲರ್ ಅನ್ನ ತೋರಿಸಬಹುದಾ? ಇಲ್ಲಿ ಏನಾದ್ರೂ ಫೆಸಿಲಿಟಿ ಹೊಸದು ಒಂದು ಮಿಷನ್ಸ್ ಎಲ್ಲ ಕಾಣಿಸ್ತಾ ಇದೆ, ಅದನ್ನ ಒಂದು ತೋರಿಸಬಹುದಾ? ಫೇಶಿಯಲ್ಗೆ ಹೈಡ್ರಾ ಮಿಷನ್. ಇದು ಹೊಸದಾಗಿ ಬಂದಂತಹ ಒಂದು ಹೊಸದಾಗಿ ಅಂದ್ರೆ ನಮ್ದೀಗ 4 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಇದನ್ನು. 4 ವರ್ಷದಿಂದ ಇದೆ. ಇದು ಹೆಡ್ ಮಸಾಜಿಗೆ. ಇಲ್ಲಿ ಸರ್ಟಿಫಿಕೇಟ್ ಎಲ್ಲ ಕಾಣಿಸ್ತಾ ಇದೆ, ಇದು ಯಾವುದು ಅಂತ ಹೇಳ್ಬೋದಾ? ಇದು ನಾನು ಅದು ಸ್ಕಿಲ್ ಡೆವಲಪ್ಮೆಂಟ್ ಇದು ಹೇಳಿದೆ ಅಲ್ಲ, ಅದು ಇದೇ ಸರ್ಟಿಫಿಕೇಟ್. ಇದು ನನ್ನದು ಸ್ಟಾರ್ಟಿಂಗ್ ಇದು 94 ಇತ್ತು. ಫುಲ್ ಚೇಂಜ್ ಅಲ್ವಾ? ಆಮೇಲೆ ಅದು ನಾನು ಮೇಕಪ್ ಕೋರ್ಸ್ ಎಲ್ಲ ಮಾಡಿ ಅದ್ರದ್ದೆಲ್ಲ ಉಂಟು. ಹಾಗೆ ಇದೆಲ್ಲ ಬೇರೆ ಬೇರೆ ಒಂದು ಕಂಪಾರ್ಟ್ಮೆಂಟ್ ಅಂತ ಮಾಡಿಕೊಂಡಿದ್ದೀರಲ್ಲ? ಇದೆಲ್ಲ ಫೇಶಿಯಲ್ಗೆ ವ್ಯಾಕ್ಸಿಂಗ್ ಇದೆ. ಹಾಗೆ ತುಂಬಾ ರಶ್ ಆದಾಗೆಲ್ಲ ನಮಗೆ ಬೇಕಾಗ್ತದೆ. ಹಾಗೆ ಇದು ಒಂದು ಮೇಕಪ್ ಮಾಡಲಿಕ್ಕೆ. ಮೇಕಪ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆಲ್ಲ ಕ್ಲಾಸ್ ಕೊಡ್ಲಿಕ್ಕೆ ನಾನು ಇಲ್ಲೇ ಕೊಡೋದು. ಹಾಗೆ ಸರಸ್ವತಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅದು ಯಾಕೆ ಹಾಕಿದಂತ ಹೇಳ್ಬೋದಾ? ಏನಾದ್ರು ರೀಸನ್ ಉಂಟಾ? ರೀಸನ್ ಅಂದ್ರೆ ಹಾಗೇನಿಲ್ಲ, ಈಗ ನಾವು ಶಾಲೆಯಲ್ಲೆಲ್ಲ ಹೇಗೆ ದೇವರಿಗೆ ನಮಸ್ಕರಿಸ್ತೇವೋ ಹಾಗೆ ವಿದ್ಯೆಗೆ ಮೂಲ ಸರಸ್ವತಿ ಅಂತ ಹೇಳ್ತಾರೆ. ಹಾಗೆ ಸರಸ್ವತಿಯನ್ನು ನೆನಪಿಸಿಕೊಂಡು ಮಕ್ಕಳು ಇದನ್ನೆಲ್ಲ ಮುಂದುವರಿಸಲಿ ಅಂತ. ಹಾಗೆ ಇಲ್ಲಿ ಸಾರಿ ಫೋಲ್ಡಿಂಗ್ ಮಾಡಿದ್ದನ್ನು ನೋಡ್ತಾ ಇದ್ದೇನೆ, ಇದು ಕೂಡ ಮಾಡಿಕೊಡ್ತೀರಾ ನೀವು? ಮಾಡಿಕೊಡ್ತೇನೆ. ಇದು ಮೇಕಪ್ ಇಲ್ಲೆಲ್ಲ ರೆಡಿ ಉಂಟಲ್ವಾ? ಕೈಗೆ ಸಿಗ್ಬೇಕು ಯಾರಾದ್ರೂ ಬಂದಾಗ, ಎಲ್ಲ ಹತ್ತಿರ ಇಟ್ಕೊಂಡಿದ್ದೀರಾ?
ಇಲ್ಲೆಲ್ಲ ಐಬ್ರೋಸ್ ಮಾಡ್ತೇವೆ, ಹಾ, ಹಾ. ಮತ್ತೆ ರಶ್ ಆದ್ರೆ ಈಚೆಯಿಂದ ಸಹ, ಹಾಂ ಹಾಂ ಮತ್ತೆ ಒಳಗಿಂದ ಎಲ್ಲ ಫೇಶಿಯಲ್ಸ್ ಎಲ್ಲ ಹಾಂ ಹಾಂ ಹಾಗೆ. ಇಲ್ಲಿ. ಇದೊಂದು ಯಾರ ಐಡಿಯಾ ಅಂತ ಹೇಳ್ಬೋದಾ ಹೀಗೆ ಮಾಡ್ಬೇಕು? ನನ್ನ ಹಸ್ಬೆಂಡ್ ಇದ್ದ ಐಡಿಯಾ. ಹಾ, ಹಾ. ನನ್ನ ಹತ್ರ ಅವರು ಫಸ್ಟ್ ಕೇಳಿದ್ರು ಹಾ, ಹಾ. ಹೇಗೆಲ್ಲ ಮಾಡ್ಬೋದು ಅಂತ. ಕ್ಯಾಬಿನ್ ತರ ಬೇಕು, ಅಂದ್ರೆ ಸ್ವಲ್ಪ ಲೇಡೀಸಿಗೆಲ್ಲ ಸ್ವಲ್ಪ ಜಾಗ ಒಂಚೂರು ಇದಿದ್ರೆ ಒಳ್ಳೇದಲ್ಲ ಅಂತ, ಸಪ್ರೇಟ್ ಹಾಗೆ ಕ್ಯಾಬಿನ್ ತರ ಅವರೇ ಮತ್ತೆ ಎಲ್ಲ ಸೆಟ್ ಮಾಡಿ ಕೊಟ್ಟು. ಹಾಂ ಹಾಂ ಹಾಗೆ. ಇಲ್ಲಿ ಬೆಡ್ ಸಹ ಇದೆ, ಹಾಂ ಹಾಂ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ. ಹಾಂ ಹಾಗೆ. ಮತ್ತೆ ಇಲ್ಲಿ ಒಂದು ಪೆಡಿಕ್ಯೂರ್ ಇದ್ದು. ಹಾಂ ಹಾಂ ಇದು ಕೂಡ ಒಂದು ಹೊಸ ಮೆಥಡ ಹೇಗೆ ಅಂತ, ಅಂದ್ರೆ ನೀವು ಸ್ಟಾರ್ಟಿಂಗ್ ಕಲಿಯುವಾಗ ಇದೆಲ್ಲ ಇರ್ಲಿಲ್ಲ, ಇದೆಲ್ಲ ಇರ್ಲಿಲ್ಲ. ಒಂದು ಬಕೆಟ್ ಅಲ್ಲಿ ಕಾಲು ಹಾಕಿ ಕೂತ್ಕೊಳ್ಳೋದಾ ಅಂತ ಅಲ್ವಾ? ಇದೆಲ್ಲ ಹೊಸದಾದ ಒಂದು ಹಾಂ. ವಾಶಿಂಗ್, ಹೇರ್ ವಾಶಿಂಗ್. ಇವರೆಲ್ಲ ನನ್ನ ಸ್ಟಾಫ್. ಇವರಿಬ್ರು 10-12 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಹಾಂ ಹಾಂ ಮತ್ತೆ ಇವಳು ಸಹ ನಮ್ಮಲ್ಲೇ ಕಲ್ತದ್ದು, ಅವಳು 4 ವರ್ಷದಿಂದ ಇದ್ದಾಳೆ. ಅವರೆಲ್ಲ ಒಂದು 3 ವರ್ಷ ಆಯ್ತು ಹಾ, join ಹಾ. ಆಗಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಲ್ಲಿ ಒಂದು ವರ್ಕ್ ಮಾಡ್ಲಿಕ್ಕೆ? ತುಂಬಾ ಖುಷಿ ಆಗ್ತದೆ ಅಲ್ವಾ? ಈ ಒಂದು ಫೀಲ್ಡಿಗೆ ಬರುವಾಗ ನಿಮ್ಗೆ ಇವರು ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು? ಕಲಿಯುವಾಗ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿ, ಹಾಂ ಹಾಂ ಫ್ರೆಂಡ್ಲಿ ಆಗಿದ್ದಾರೆ. ಏನು ತಪ್ಪಾದ್ರೂ ತಿದ್ದಿ ಹೇಳ್ತಾರೆ, ಹೀಗಲ್ಲ ಹೀಗೆ ಮಾಡಿ, ಹ್ಮ್ ಸಿಟ್ ಮಾಡ್ಕೊಡೋದಿಲ್ಲ. ಹಾಂ ಹಾಂ ಒಳ್ಳೆ ರೀತಿಯಾಗಿ ಫ್ರೆಂಡ್ ಆಗಿ ಹೇಳ್ತಾರೆ, ಹಾಂ ಹಾಂ ಹೀಗಲ್ಲ ಹೀಗ್ ಮಾಡಿ, ನಿಮ್ಗೆ ಒಳ್ಳೆ ಫ್ಯೂಚರ್ ಬೇಕು ಅಂದ್ರೆ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಹಾಂ ಹಾಂ ಒಳ್ಳೆ ಮಾಡಿ ಸಪೋರ್ಟ್ ಆಗಿದ್ರು ನಮ್ಗೆ ಇಷ್ಟು ವರ್ಷ. ಹಾ, ಹಾ. ನಾನು ಅವ್ರ 12 ಇಯರ್ಸ್ ಆಯ್ತು. ಹಾಂ ಹಾಂ ಆಕ್ಚುಲಿ ನಂಗೆ ಇವಾಗ್ಲೂ ಅವರು ಸಪೋರ್ಟ್ ಆಗೇ ಇದ್ದಾರೆ, ಅಲ್ವಾ? ಅದೇ ಆಸ್ ಅ ಫ್ರೆಂಡ್ ಆಗಿ, ಸಿಸ್ಟರ್ ಆಗಿ. ಹಾಂ ಸೊ ಓನರ್ಗಿಂತ ಹೆಚ್ಚಾಗಿ ಒಂದು ಸಿಸ್ಟರ್ ತರ ಹೌದು ಅಲ್ವಾ? Okay, ಹಾಂ ಹಾಗಿದ್ದಾರೆ. ಹಾ, So ಹಾ. ಎಲ್ರಿಗೂ ನಾವೆಲ್ಲ ವರ್ಕ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಅಲ್ವಾ ಇಲ್ಲಿ? ಹಾಂ ಹಾಂ ಈಗ ನಿಮ್ಗೆ ಯಾರು ಕೇಳೋದಿಲ್ವಾ ಮೇಡಮ್ ನೀವು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಅಂತ? ತುಂಬಾ ಜನ ಕೇಳ್ತಾರೆ ನನ್ಗೆ, ನೀನಿಷ್ಟು ಸಿಂಪಲ್ ಆಗಿದ್ದೀಯಲ್ಲ ಅಂತ, ನೀನ್ ನಮ್ಗೆ ಮಾತ್ರ ನೀನ್ ಮೇಕಪ್ ಎಲ್ಲ ಮಾಡೋದಾ ಅಥವಾ ಫೇಶಿಯಲ್ ಎಲ್ಲ ಮಾಡೋದಾ ಅಂತ. ಆದ್ರೆ ನಾನು ಹೇಳೋದು ಏನ್ ಹೇಳಿದ್ರೆ, ಒಬ್ಬ ಕಲೆಗಾರನಿಗೆ ಅವನ ಕಲೆಯೇ ಒಂದು ದೊಡ್ಡ ಆಭರಣ. ಅವನಿಗೆ ಮೇಕಪ್ನ ಅಥವಾ ಯಾವುದೇ ಕಾಸ್ಟ್ಯೂಮ್ನ ಅಗತ್ಯ ಇರುವುದಿಲ್ಲ. ಹೌದು. ನಾನು ಅವರಿಗೆ ಆನ್ಸರ್ ಮಾಡಿದ್ದು ಹೀಗೆ, ನಾವೀಗ ಏನೇ ಆಗ್ಲಿ ಅದನ್ನು ನಾವು ಕೆಲಸದಲ್ಲಿ ಮಾಡಿ ತೋರಿಸ್ಬೇಕು, ನಮ್ಮ ವೇಷಭೂಷಣದಲ್ಲಿ ಅಲ್ಲ ಅಂತ. ನಾವು ಕಲ್ತ್ರ ಮೇಲೆ ಅದನ್ನ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಳ್ಬೇಕೆ ಅಂತ ಇಲ್ಲ, ಇಲ್ಲ ಬೇರೆಯವರಿಗೆ ಮಾಡಿ ಅವರನ್ನ ಚಂದ ಮಾಡಿಸ್ಬೋದಲ್ವಾ? ಹೌದು. ನಿಮ್ಮ ಒಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೆಚ್ಚಿನವರಿಗೆ ನೋಡುವಾಗ ಗೊತ್ತಾಗ್ತದೆ ಅವರು ಒಂದು ಬ್ಯೂಟಿಷಿಯನ್, ಅಥವಾ ಅವರು ಬ್ಯೂಟಿಷಿಯನ್ ಅಲ್ಲದೇ ಇದ್ರೂ ಕೂಡ ಅವರು ತುಂಬಾ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅವರನ್ನು ನೋಡುವಾಗ ಕೆಲವರು ಹೇಳ್ತಾರೆ ಇಷ್ಟು ಮೇಕಪ್ ಮಾಡ್ಕೊಂಡಿದ್ದಾರೆ, ಅವರು ಬ್ಯೂಟಿಷಿಯನ್ ಇರ್ಬೋದಾ ಅಂತ. ಹಾಗೆ ನಿಮ್ಮನ್ನ ನೋಡುವಾಗ ಬ್ಯೂಟಿಷಿಯನ್ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ನೀವು ತುಂಬಾನೇ ಸಿಂಪಲ್ ಆಗಿರ್ತೀರಾ. ನಾನಂದ್ರೆ ಚಿಕ್ಕಂದಿನಿಂದಲೂ ಹೀಗೆ ಹೀಗೆ. ಹಾಗಾಗಿ ನಾನು ಹೆಚ್ಚು ಮೇಕಪ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ಅಂದ್ರೆ ಅವರವರೊಂದು ಇಂಟ್ರೆಸ್ಟ್ ಅಲ್ವಾ? Interest. ನಮ್ಗೆ ನಾವು ಚಂದ ಮಾಡ್ಕೊಳ್ಬೇಕಂತ ಇದ್ರೆ ನಾವೇ ಮಾಡ್ಕೊಳ್ಬಹುದು, ಆದ್ರೆ ಅದು ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಅಷ್ಟು. Interest ಇಲ್ಲ, ಹೌದು. ಹಾ ಹಾ ನೀವು ಇದ್ದಾಗೆ ಇರ್ಬೇಕಂತಾನೆ ಇಷ್ಟಪಡ್ತೀರಾ? ಹೌದು. ನನ್ಗೆ ಸಿಂಪಲ್ ಇರ್ಲಿಕ್ಕೇನೆ ಇಷ್ಟ. ಹಾ ಈಗ ಕೈಯ ಹತ್ತಿರ ನಿಮಗೆ ಎಲ್ಲ ಮೇಕಪ್ ಸೆಟ್ ಎಲ್ಲ ಇರ್ತದೆ, ಆದ್ರೂ ಕೂಡ ನೀವು ಮುಖಕ್ಕೆ ಹಾಕೊಳ್ಳುದಿಲ್ಲ ಅಲ್ವಾ? ಕಮ್ಮಿ. ನಾನು ಫಂಕ್ಷನ್ಗೆಲ್ಲ ಹೋಗುವಾಗ ಏನಾದ್ರೂ ಹಾಕೊಳ್ತೇನೆ ಬಿಟ್ರೆ. ಹಾ ಹಾ ಈಗ ನಾನು ಈಗ ನಿಮ್ಮ ಮಗಳು ಹೇಗೆ? ಅವಳು ನಂತರ ಅವಳಿಗೂ ಇಂಟ್ರೆಸ್ಟ್ ಇಲ್ಲ ಮೇಕಪ್ ಮಾಡ್ಕೊಳ್ಳಿಕ್ಕೆ? ಸಿಂಪಲ್ ಅವಳು ಸಹ. ಹಾ ಹಾ ನಿಮ್ಮ ಒಂದು ಈ ಒಂದು ಫೀಲ್ಡ್ ಅಂದ್ರೆ ಮೇಕಪ್ ಒಂದು ಆರ್ಟಿಸ್ಟ್ ಆಗಿದ್ದೀರಾ, ಹಾಗೆ ಮನೆಯ ಒಂದು ಜವಾಬ್ದಾರಿಯೂ ಕೂಡ ಇರ್ತದೆ. ಈ ಎರಡನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಾ? ನನ್ಗೆ ಅಂದ್ರೆ ಅತ್ತೆ ಸಪೋರ್ಟಿವ್ ಆಗಿದ್ದಾರೆ. ಹಾ ಹಾ ನಾನು ಬೇಗ ಎಲ್ಲ ಬರ್ಲಿಕ್ಕಿದ್ರೆ ನಾನು ಬೇಗ ಇದೆಲ್ಲ ರೆಡಿ ಮಾಡಿ ಬರ್ತೇನೆ, ಉಳ್ದದ್ದೆಲ್ಲ ಅತ್ತೆ ಮಾಡಿ ಇಡ್ತಾರೆ. ಹಾ, ಹಾ. ಆದ್ರೆ ಕೆಲವೊಂದು ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿರ್ತದೆ ಹೇಳಿದ್ರೆ, ನಾವೀಗ ಕೆಲವೊಂದ್ಸಲ 4 ಗಂಟೆಗೆ ಬರ್ಲಿಕ್ಕೆ ಇರ್ತದೆ. ಹಾ. ಆವಾಗ ನಾವು 1:15 ಎದ್ದು ನಾವು ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಬರ್ಬೇಕಾಗ್ತದೆ. ಹೌದು. ಅಂದ್ರೆ ಮೇಕಪ್ ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ನಿಮ್ಗೆ ಮೇಕಪ್ಗಾಗಿ ಕರೆದಾಗ ಆಗ ನೀವು ಬೇಗ ಹೋಗ್ಲಿಕ್ಕೆ ಇರ್ತದೆ ಅಲ್ವಾ? ಬೇಗ ಹೋಗ್ಲಿಕ್ಕೆ ಇರ್ತದೆ. ಆವಾಗ ನಾವು ಮನೆಯಲ್ಲಿ ಸಹ ರೆಡಿ ಮಾಡಿ ಬರ್ಲಿಕ್ಕೆ ಇರ್ತದೆ. ಹೌದು. ಅಂದ್ರೆ ನನ್ಗೇನು ಅಷ್ಟು ಅಂತ ದೊಡ್ಡ ಇದಿಲ್ಲ, ಅತ್ತೆ ಇದ್ದಾರೆ ಹಾ, ಮನೆಯಲ್ಲಿ. ಹಾ. ಪಾಪ ಕೆಲವರಿಗೆಲ್ಲ ಹಾ. ಯಾರು ಇರುದಿಲ್ಲ. ಹೌದು. ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಅಲ್ವಾ ಈ ಒಂದು ಫೀಲ್ಡ್? ಹೌದು. ನಾವಂದ್ರೆ ಇಲ್ಲಿ ಈಗ ನಾವು 4 ಗಂಟೆಗೆ ಬರುದಿದ್ರೆ ಹಾ. ಅವರಿದ್ದಲ್ಲಿ ನಾವು 4 ಗಂಟೆಗೆ ರೀಚ್ ಆಗ್ಬೇಕಿದ್ರೆ ನಾವು ಮನೆಯಲ್ಲಿ ಒಂದು 2:15 ಎದ್ದು ಎಲ್ಲ ಮಾಡಿಟ್ಟು ಬರ್ಬೇಕಾಗ್ತದೆ. ಅಂದ್ರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ಬೇಕು ಅಂದ್ರೆ ಸ್ವಲ್ಪ ನಿದ್ದೆಯನ್ನ ಕಡಿಮೆ ಮಾಡ್ಲೇಬೇಕಾಗ್ತದೆ ಅಲ್ವಾ?
ಪರಿಶ್ರಮ ಪಡಲೇಬೇಕು. ನಾವು ಎಷ್ಟು ಪರಿಶ್ರಮ ಪಡ್ತೇವೆ ಅದರ ಒಂದು ಕನ್ನಡಿ ಅಂತ ಹೇಳ್ಬಹುದು, ನಾವು ಒಂದು ಸಾಧನೆಯನ್ನ ಮಾಡ್ತೇವೆ ಅದರ ಬಗ್ಗೆ. ಇಲ್ಲಿ ಸಹ ಒಂದು ಸಣ್ಣದಾಗಿ ನಾವು ಕಾಸ್ಮೆಟಿಕ್ಸ್ ಶಾಪ್ ಓಪನ್ ಮಾಡಿದ್ದೇವೆ ಅಂದ್ರೆ ಪಾರ್ಲರ್ ಪಕ್ಕದಲ್ಲೇ. ಅಂದ್ರೆ ಎಲ್ಲ ಗ್ರಾಹಕರು ಹೇಳ್ತಿದ್ರು ಒಂದು ಇಲ್ಲೇ ಒಂದು ಫ್ಯಾನ್ಸಿ ತರ ಮಾಡಿ ಮೇಡಮ್, ನಮ್ಗೆ ಸಹ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಹೌದು, ಪಕ್ಕದಲ್ಲೇ ಅಲ್ಲಿ ಹೋಗ್ಬೇಕು ಹಾಗೆಲ್ಲ ಕಷ್ಟ ಆಗ್ತದೆ, ಇಲ್ಲೇ ಇದ್ರೆ ಒಳ್ಳೇದಲ್ಲ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹಾಗೆ ಒಂದು ಸಣ್ಣದಾಗಿ ಇಲ್ಲಿ ಸಹ ಒಂದು ನಾವು ಓಪನ್ ಮಾಡಿದ್ದೇವೆ. ಇಲ್ಲಿ ಯಾವೆಲ್ಲ ಐಟಮ್ ಸಿಗ್ತದೆ? ಸ್ಟಿಕ್ಕರ್ಸ್, ಲೇಡೀಸ್ ಅದು ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದಲ್ವಾ? ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ನಮಗೆ ಸ್ಪಂದನ ಇದುಂಟು, ಕಾಸ್ಮೆಟಿಕ್ ಸೆಂಟರ್ ಅಂತ ಒಂದು ಉಡುಪಿಯಲ್ಲಿ ಉಂಟಾ? ದೊಡ್ಡ ಶಾಪ್ ಉಂಟು ಆಕ್ಚುಲಿ. ಅಲ್ಲಿ ಇಲ್ಲಿ ಜಾಸ್ತಿ ಕಸ್ಟಮರ್ ಕೆಲವೆಲ್ಲ ನಮ್ಮ ಹತ್ರ ಇಲ್ದಿದ್ರೆ ನಾವು ಅಲ್ಲಿಂದ ತರಿಸಿ ಕೊಡ್ತೇವೆ. ಅಂದ್ರೆ ಬೆಳಿ ಸಂಜೆ ನಮ್ಮ ರೆಗ್ಯುಲರ್ ಹುಡುಗ ಬರ್ತಾನೆ ಅಲ್ಲಿಂದ, ಅವನಿಗೆ ಫೋನ್ ಮಾಡಿದ್ರೆ ಅವ್ನು ತಗೊಂಡ್ಬಂದು ಕೊಡ್ತಾನೆ. ಯಾವ್ದು ಈಗ ಲೇಡೀಸ್ ಐಟಮ್ ಯಾವ್ದು ಬೇಕಿದ್ರು, ಫೇಶಿಯಲ್ ಐಟಮ್ ಯಾವ್ದು ಪಾರ್ಲರ್ ನೋಡಿದ್ರೆ ಯಾವ್ದು ಅಲ್ಲಿ ಅಂದ್ರೆ ಫುಲ್ ಸ್ಟಾಕ್ ಉಂಟಲ್ಲ. ಹೆಸರು ಸ್ಪಂದನ. ಎಲ್ಲಿ ಅದು ಲೊಕೇಶನ್? ಉಡುಪಿ ರೆಸಿಡೆನ್ಸ್ ಹೋಟ್ಲ್ ಹತ್ರ. ರೆಸಿಡೆನ್ಸ್ ಹೋಟ್ಲ್ ಅಲ್ಲಿ ಉಂಟು. ಇಮೇಜ್ ಸ್ಕ್ಯಾನ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲಿ ಉಂಟು. ಅಲ್ಲಿ ಪಾರ್ಲರ್ ಐಟಮ್ ಎಲ್ಲ ಉಂಟು ಅಲ್ವಾ ಅಲ್ಲಿ? ಇಲ್ಲಿ ಸಹ ಸಿಗ್ತದೆ. ಇಲ್ಲಿ ಕೆಲವರು ನಾವು ಇಡುದಿಲ್ಲ, ಅಂದ್ರೆ ಜಾಸ್ತಿ ಯಾವ್ದು ಹೋಗುದು ಅಂತ ಅದನ್ನ ಹೌದು ಹೌದು. ಆಮೇಲೆ ಜಾಸ್ತಿ ಯಾವ್ದು ಬೇಕಂತ ಹೇಳಿ ನಾವು ಅಲ್ಲಿ ತರ್ತೇವೆ. ಈಗ ನಾವು ಇವತ್ತು ಹೇಳಿದ್ರೆ ನಾಳೆ ಹಾಗೆ ಅಲ್ಲ. ಇದು ಸಲೂನ್ ಅಲ್ವಾ? ಸಿಂಪಲ್ ಆಗಿ ಮಾಡಿ. ಅಂದ್ರೆ ಪಕ್ಕದಲ್ಲೇ ಇದೆ ಎಲ್ಲದೂ ಕೂಡ. ಒಂದು ಫ್ಲೋರ್ ಅಲ್ಲಿ 2000 ಸ್ಕ್ವೇರ್ ಫೀಟ್ ಉಂಟು ನಮ್ದು. ಅದರಲ್ಲಿ ಒಂದು ಅರ್ಧ ಲೇಡೀಸ್ ಮಾಡಿದ್ದೇವೆ, ಅರ್ಧ ಜೆಂಟ್ಸ್ ಮಾಡಿದ್ದೇವೆ. ಸ್ವಲ್ಪ ಕಾಸ್ಮೆಟಿಕ್ ಅದರಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಹಾಗೆ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾವೆಲ್ಲ ಸರ್ವಿಸಸ್ ನೀವು ಕೊಡ್ತೀರಾ ಸರ್? ಇಲ್ಲಿ ನಾವು ಹೇರ್ ಕಟ್, ಶೇವಿಂಗ್, ಮತ್ತೆ ಹೆಡ್ ಮಸಾಜ್, ಆಯಿಲ್ ಮಸಾಜ್, ಆಮೇಲೆ ಫೇಶಿಯಲ್ ಎಲ್ಲ ತರದ ಫೇಶಿಯಲ್ ಉಂಟು ನಮ್ಮ ಹತ್ರ. ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಯೂಸ್ ಮಾಡೋದು. ಹಾಗೆ ಅಂದ್ರೆ ಸ್ಕಿನ್ನಿಗೆ ಯೂಸ್ ಮಾಡುವಂತದ್ದು ಕ್ವಾಲಿಟಿ ಕ್ರೀಮ್ ಎಲ್ಲ ಒಳ್ಳೇದು ಯೂಸ್ ಮಾಡ್ಬೇಕಂತ. ಹೌದು. ಹಾಗಾಗ್ಲಿಕ್ಕೆ ಹೋಗಿ ನಾವು ಚೀಪರ್ ತಂದು ಜಾಸ್ತಿ ದುಡ್ಡು ತಗೊಳ್ಳಿಕ್ಕೆ ಆಗುದಿಲ್ಲ. ಅಂದ್ರೆ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡ್ತೇವೆ, ಹೇಳ್ತೇವೆ. ಈಗ ಒಳ್ಳೆ ಕ್ರೀಮ್ ಇಂತಿಷ್ಟು ರೇಟ್ ಆಗ್ತದೆ ಅಂತ ಹೇಳ್ತೇವೆ ನಾವು. ನಿಮ್ಗೆ ಬೇಕಿದ್ರೆ ಮಾಡ್ಕೊಳ್ಳಿ, ಕಮ್ಮಿದು ಸಹ ಉಂಟು. ಹೌದು, ನಿಮ್ಮ ಚಾಯ್ಸ್. ಲಿವರ್ ಲೈಕ್ ಅಂತ ಹೇಳ್ತೇವಲ್ವಾ? ಹೌದು, ಅವರಿಗೆ ಚಾಯ್ಸ್ ಕೊಡ್ತೀರಾ ನೀವು? ಅವರಿಗೆ ಖುಷಿ ಅಂತ ನಿಮ್ಗೆ ಯಾವ್ದು ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಕೆಲವು ತುಂಬಾ ಅಂದ್ರೆ ಅದೇ ನಾನು ಅವಾಗ ಹೇಳಿದೆ ಅಲ್ವಾ, ನಮ್ಗೆ ದೂರದವರು ಫೇಶಿಯಲ್ಗೆಲ್ಲ ತುಂಬಾ ಜನ ಬರ್ತಾರೆ, ಕಾಲ್ ಮಾಡಿ ಬರ್ತಾರೆ. ಅಂದ್ರೆ ನಿಮ್ಗೂ ಕೂಡ ಈಗ ಲೇಡೀಸ್ ಅಲ್ಲಿ ಯಾವ ತರ ಡಿಫ್ರೆನ್ಸ್ ಇರ್ತದೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿಗೆ ನೀವು ಕೂಡ ಹೊಸದಾಗಿ ಕಲಿಬೇಕಾಗ್ತದೆ ಅಲ್ವಾ? ನಾನು ಸಹ ಈಗ ನನ್ನ ಮಿಸ್ಸಸ್ ಒಟ್ಟಿಗೆ ನಾನು ಸಹ ಹೋಗ್ತೇನೆ. ಮೇಕಪ್ ಎಲ್ಲಾದ್ರೂ ಇದ್ರದಿದ್ರೆ ಕಲೀಲಿಕ್ಕೆ ನಾನು ಸಹ ಹೋಗ್ತೇನೆ. ಹೌದಾ? ಲಾಸ್ಟ್ ಟೈಮ್ ಅದು 100 ಇದು ಮೇಕಪ್ಗೆ ಅವ್ರದ್ದು ಯಾವುದು ಮ್ಯಾಂಗ್ಳೂರಲ್ಲಿ ಆಗಿತ್ತು, ಲಿಮ್ಕಾ ಬುಕ್ ನಾನು ಸಹ ಅಲ್ಲಿ ಹೋಗಿದ್ದೇನೆ. ನೀವು ಕೂಡ ಮೇಕಪ್ ಮಾಡಿದ್ರಿ? ನಾನು ಮೇಕಪ್ ಮಾಡ್ಲಿಲ್ಲ, ಕಲೀಲಿಕ್ಕೆ ಅಂದ್ರೆ ಅವ್ರ ಹತ್ರ ಹೋಗಿ ನಿಂತ್ಕೊಂಡಿದ್ದೆ ನಾನು. ಜೆಂಟ್ಸಿಗೆ ನಿಲ್ಲಿಕ್ಕೆ ಇರ್ಲಿಲ್ಲ, ಆದ್ರೂ ಸಹ ನಿಂತ್ಕೊಂಡಿದ್ದೆ ನಾನು. ಹೇಗೆ ಮಾಡ್ತಾರೆ ನೋಡ್ಬೇಕು, ಇಂಟ್ರೆಸ್ಟ್ ಉಂಟು ನಿಮ್ಗೆ. ಅವರು ಗ್ರೂಮಿಂಗ್ ಎಲ್ಲ ಮೇಕಪ್ ಮಾಡ್ತಾರೆ ಅಲ್ವಾ? ಈಗ ಗ್ರೂಮ್ ಕೂಡ ಮೇಕಪ್ ಮಾಡ್ಕೊಳ್ತಾರೆ. ಹೋಗ್ತೇನೆ ಈಗ ನಾವು ಸೀಸನ್ ಅಲ್ಲಿ. ಈಗ 2-3 ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ ಜನ. ಅದೇ ಮುಂಚೆ ಇರ್ಲಿಲ್ಲ ಅಲ್ಲ, ಲೇಡೀಸಿಗೆ ಮಾತ್ರ, ಈಗ ಬ್ರೈಡಲಿಗೆ ಮಾತ್ರ ಮೇಕಪ್ ಅಂತ ಇತ್ತಲ್ವಾ? ಅಲ್ಲ ಈಗ ಜಾಸ್ತಿಯಾಗಿ ಈಗ ಲೇಡೀಸ್ ಫೇಶಿಯಲ್ ಮಾಡಿದಾಗೆ ಜೆಂಟ್ಸ್ ಸಹ ಫೇಶಿಯಲ್ ಮಾಡ್ತಾರೆ. ಅಂದ್ರೆ ಮದುವೆ ಟೈಮಲ್ಲಿ ಒನ್ ಟೈಮ್ ಮಾಡುದಲ್ವಾ? ಹೌದು, ಸ್ವಲ್ಪ ಎಲ್ಲರೂ ಸಹ ಚಂದ ಕಾಣ್ಬೇಕಂತ. ಹೌದು, ಖಂಡಿತ. ಬರುವಾಗ ಇಲ್ಲಿ ಸೆಲೂನಿಗೆ ಬರುವಾಗ ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಹೇರ್ ಕಟ್ ಗಡ್ಡಲ್ಲಿ. ಹೌದೌದು. ಬಂದ ನಂತರ ನಾವು ಇಲ್ಲಿ ಅವರನ್ನು ಚಂದ ಮಾಡಿ ಕಳಿಸ್ತೇವೆ, ಖುಷಿ ಆಗ್ತದೆ. ಹೌದು, ಬರುವಾಗ ಹೇಗಿದ್ದೀರಿ ಬೇಕಾದ್ರೆ ಫೋಟೋ ತೆಗೆದು ತೋರಿಸ್ತೇವೆ, ಹೇಗಿದ್ದೀರಿ, ಡಿಫ್ರೆನ್ಸ್ ಸರಿಯಾಗಿ ಕಾಣಿಸ್ತದೆ. ಈ ಸಲೂನ್ ಒಳಗಡೆ ಬರುವಾಗ ಹೇಗೋ ಇದ್ರು ಕೂಡ ಹೊರಗಡೆ ಹೋಗುವಾಗ ಹೀರೋ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು ಅಲ್ವಾ? ಪ್ರೊಫೆಷನಲ್ ಏನು ಉಂಟು ಅದನ್ನು ನಾವು ಚಂದ ಮಾಡಿ ಕಳಿಸ್ತೇವೆ. ನಿಮ್ದು ಇಲ್ಲಿ ಟೈಮಿಂಗ್ ಎಷ್ಟು? ಬೆಳಿಗ್ಗೆ 7 ಗಂಟೆಯಿಂದ ಮೇಡಮ್ ಸಂಜೆ 8:20 ಅಂತ ಇರ್ತದೆ. ಲೇಡೀಸ್ ಪಾರ್ಲರ್? ಲೇಡೀಸ್ 9 ರಿಂದ 6 ಹಾಗೆ.
ಅಂದ್ರೆ ಇಷ್ಟು ವರ್ಷದಿಂದ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲ ಗ್ರಾಹಕರಿಗೆ ನಮ್ಮಿಬ್ಬರ ಪ್ರೀತಿಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮೊಂದಿಗೆ ಸದಾ ಇರ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ನೀವು ಕೂಡ ಈ ಜರ್ನಿಯನ್ನು ಹೊಸದಾಗಿ ಪ್ರಾರಂಭಿಸಿದ್ದೀರಿ. ನಿಮ್ಮ ಈ ಯೂಟ್ಯೂಬ್ ಚಾನೆಲಿಗೂ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ನೀವು ಹೀಗೇನೆ ತುಂಬಾ ಇದರಲ್ಲಿ ಸಕ್ಸಸ್ ಆಗಿ, ಮತ್ತೆ ನಿಮ್ಮ ಕುಟುಂಬದವರಿಗೂ ನಮ್ಮ ಧನ್ಯವಾದಗಳು. ಒಳ್ಳೆ ರೀತಿಯಲ್ಲಿ ಈ ಚಾನೆಲ್ ಮುಂದೆ ಸಾಗಲಿ ಅಂತ ನಮ್ಮೆಲ್ಲರ ಆಶಯ. ಧನ್ಯವಾದ.